ತಗ್ಲಾಡ್ತ ಕೈ ತಗ್ಲಾಡ್ತ. ಕೃಷ್ಣವು ಬಲ ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಟಿವಾಸಿಷ್ಠ ವಂಶದು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಭಗವಂತ ಶ್ರೀಕೃಷ್ಣ ಉದ್ಧವನಿಗೆ ಯೋಗಿಯಾಗು, ಸಕಲ ಸಂಬಂಧಗಳನ್ನು ಕಳೆದುಕೋ, ಸನ್ಯಾಸ ಲಕ್ಷಣವನ್ನು ಸಂಪಾದಿಸಿಕೋ ಅಂತ ಉಪದೇಶ ಮಾಡಿದ. ಆವಾಗ ಉದ್ಧವ ಕೃಷ್ಣನಿಗೆ ಹೇಳುವ ಮಾತು, ಯೋಗೇಶ ಯೋಗ ವಿನ್ಯಾಸ ಯೋಗಾತ್ಮನ್ ಯೋಗ ಸಂಭವ ನಿಶ್ರೇಯಸಾಯ ಮೇ ಪ್ರೋಕ್ತಃ ತ್ಯಾಗ ಸನ್ಯಾಸ ಲಕ್ಷಣ ತ್ಯಾಗೋಯಂ ದುಷ್ಕರೋ ಭೂಮನ್ ಕಾಮಾನಾಂ ವಿಷಯಾತ್ಮಭಿಃ ಸುತರಾಂ ತ್ವಯಿ ಸರ್ವಾತ್ಮನ್ ಅಭಕ್ತೈರಿತಿ ಮೇ ಮತಿಃ. ಕೃಷ್ಣನನ್ನು 4 ಹೆಸರುಗಳಿಂದ ಕರೀತಾನೆ. ಹೇ ಯೋಗೇಶ, ಯೋಗ ಸನ್ಯಾಸ ಅಥವಾ ಯೋಗ ವಿನ್ಯಾಸ, ಯೋಗಾತ್ಮನ್, ಯೋಗ ಸಂಭವ. ಯೋಗೇಶ ಅನ್ನುವ ಶಬ್ದವನ್ನು ನಿನ್ನೆ ನೋಡಿದ್ದೇವೆ. ಯೋಗ ವಿನ್ಯಾಸ ಅಂದರೆ ಎಲ್ಲರಲ್ಲೂ ಜ್ಞಾನವನ್ನು ಇಟ್ಟವ ಅಂತ ಅರ್ಥ. ಯೋಗ ಶಬ್ದಕ್ಕೆ ಜ್ಞಾನ ಅನ್ನುವುದು ಕೂಡ ಒಂದು ಅರ್ಥ. ನಮ್ಮಲ್ಲಿ ಜ್ಞಾನ ನೆಲೆಗೊಳ್ಳುವುದಕ್ಕೆ ಕಾರಣನಾದವ. ಯೋಗಾತ್ಮನ್ ಅಂದರೆ ಜ್ಞಾನ ಸ್ವರೂಪಿ. ಭಗವಂತ ಅವನಿಗೆ ಶರೀರ ಇದೆ, ಆದರೆ ಮಾನವ ಶರೀರ ನಮ್ಮಲ್ಲಿ ಹೇಗೆ ಪ್ರಾಕೃತವಾದ ಶರೀರ ಇದೆಯೋ ಅಂತಹ ಶರೀರ ಇಲ್ಲ. ಯೋಗವೇ ಅವನ ಸ್ವರೂಪ, ಯೋಗವೇ ಅವನ ಶರೀರ ಅಂದರೆ ಜ್ಞಾನ ಸ್ವರೂಪನಾದವ. ಜೊತೆಗೆ ಯೋಗ ಸಂಭವ, ನಮ್ಮಲ್ಲಿ ಜ್ಞಾನ ಹುಟ್ಟುವುದಕ್ಕೆ ಅವನು ಕಾರಣನಾಗಿದ್ದಾನೆ. ಅವನಿಂದಾಗಿ ನಮಗೆ ಜ್ಞಾನ ಹುಟ್ಟುವುದು. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಆತ ಜ್ಞಾನದಿಂದಾಗಿ ಹುಟ್ಟುವವ. ಭಗವಂತನ ಜ್ಞಾನ ನಾವು ಪಡೆದಾಗ ನಮ್ಮ ಮನಸ್ಸಿನಲ್ಲಿ ದೇವರು ವ್ಯಕ್ತನಾಗ್ತಾನೆ. ಅಂದರೆ ದೇವರ ಹುಟ್ಟಿಗೆ ಕಾರಣ ಜ್ಞಾನ. ಜ್ಞಾನಿಯಲ್ಲಿ ದೇವರು ಅಭಿವ್ಯಕ್ತನಾಗ್ತಾನೆ ಅನ್ನುವ ಕಾರಣದಿಂದ ಭಗವಂತನನ್ನು ಯೋಗ ಸಂಭವ ಅಂತ ಕರೀತಾರೆ. ಓ ದೇವ, ಓ ಯೋಗಿ, ನೀನು ನನಗೆ ಮೋಕ್ಷ ಸಿಗಬೇಕು ಅನ್ನುವ ಉದ್ದೇಶದಿಂದ ಸನ್ಯಾಸವನ್ನು ನನಗೆ ಉಪದೇಶ ಮಾಡಿದೆಯಲ್ಲ, ಇದು ತುಂಬ ಕಷ್ಟ. ಯಾಕಂದರೆ ಸನ್ಯಾಸ ಅಂದರೆ ಏನು? ಸರ್ವವನ್ನು ತ್ಯಾಗ ಮಾಡುವುದು. ಆದರೆ ಯಾರು ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾನೋ, ಕಾಮಾನಾಂ ವಿಷಯಾತ್ಮಭಿಃ ನ್ಯಾಸೋಯಂ ದುಷ್ಕರೋ ಭೂಮನ್, ಯಾರು ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾನೋ ಅಂತಹ ವ್ಯಕ್ತಿಗೆ ಈ ರೀತಿಯ ನ್ಯಾಸ, ಈ ರೀತಿಯ ಸನ್ಯಾಸ ಅನ್ನುವುದು ಅತ್ಯಂತ ದುಷ್ಕರ.
ಯಾಕೆ ಅಂತ ಹೇಳಿದರೆ ಸನ್ಯಾಸ ಅನ್ನುವುದಕ್ಕೆ ಇನ್ನೊಂದು ಶಬ್ದ ನ್ಯಾಸ. ನ್ಯಾಸ ಅಂದರೆ ಇಡುವುದು ಅಂತ ಅರ್ಥ. ಸನ್ಯಾಸ ಅನ್ನುವ ಶಬ್ದದ ಅರ್ಥ ಬಿಡುವುದು ಅಂತ, ನ್ಯಾಸ ಅನ್ನುವ ಶಬ್ದದ ಅರ್ಥ ಇಡುವುದು ಅಂತ. ಏನನ್ನು ಬಿಡುವುದು, ಏನನ್ನು ಇಡುವುದು? ಈ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಬಿಡುವುದು, ಅದನ್ನು ಸನ್ಯಾಸ ಅಂತ ಕರೆಯುವುದು. ನ್ಯಾಸ ಅಂದರೆ ಪೂರ್ತಿ ಮನಸ್ಸನ್ನು ದೇವರಲ್ಲಿ ಇಡುವುದು. ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನು ತ್ಯಜಿಸಿ ಭಗವಂತನಲ್ಲಿ ಮನಸ್ಸು ಇಡುವುದು ಅನ್ನುವುದು, ಇದು ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನಿಟ್ಟಿರತಕ್ಕಂತಹ ಭಗವಂತನಲ್ಲಿ ಯಾರು ಭಕ್ತರಲ್ಲವೋ ಅಭಕ್ತೈಹಿ ಇತಿ ಮೇಮತಿ, ಭಗವದ್ಭಕ್ತರಲ್ಲದೇ ಇದ್ದವರಿಂದ ಈ ಭಗವಂತನಲ್ಲಿ ಮನಸ್ಸನ್ನು ಇಡುವುದು ಅನ್ನುವುದು ಅಶಕ್ಯ ಎಂಬುದಾಗಿ ನನ್ನ ಅಭಿಪ್ರಾಯ. ಅಂದರೆ ದೇವರಲ್ಲಿ ಮನಸ್ಸು ಇಡುವುದು ಅಂದರೂ ದೇವರಲ್ಲಿ ಭಕ್ತಿಯನ್ನು ಮಾಡುವುದು ಅಂದರೂ ಅರ್ಥ ಒಂದೇ. ಸಾಮಾನ್ಯವಾಗಿ ತುಂಬ ಭಕ್ತಿ ಮಾಡಬೇಕು ದೇವರಲ್ಲಿ ಅಂತ ನಾವು ಮಾತಿಗೆ ಹೇಳ್ತೇವೆ. ದೇವರಲ್ಲಿ ಭಕ್ತಿ ಮಾಡುವುದು ಅಂದರೆ ಏನು ಅಂತ ಸ್ವಲ್ಪ ವಿಮರ್ಶೆ ಮಾಡಿದರೆ, ಭಕ್ತಿ ಅಂದರೆ ಪ್ರೀತಿ, ದೇವರಲ್ಲಿ ಭಕ್ತಿ ಮಾಡುವುದು ಅಂದರೆ ದೇವರಲ್ಲಿ ಪ್ರೀತಿ ಮಾಡುವುದು ಅಂತ ಒಂದು ಶಬ್ದ ಅದು. ಆದರೆ ಪ್ರೀತಿ ಅನ್ನುವುದು ಕೂಡ ಮತ್ತೆ ಅಮೂರ್ತವಾದ ವಸ್ತು ಅದು. ಅದು ಇದೇ ರೀತಿ ಇಂಥದೇ ಅಂತ ನಿರೂಪಿಸುವುದಕ್ಕೆ ಕ್ಲಿಷ್ಟ. ಆದ್ದರಿಂದ ಆ ಶಬ್ದದ ಅರ್ಥವನ್ನು ಆಚಾರ್ಯರು ಹೇಳುವಾಗ ಹೇಳ್ತಾರೆ, ಸರ್ವ ವಿಷಯಗಳಲ್ಲೂ ನಮಗೆ ಪ್ರೀತಿ ಇರ್ತದೆ. ವಿಷಯ ಪದಾರ್ಥಗಳಲ್ಲಿ ರೂಪ, ರಸ, ಗಂಧ, ಸ್ಪರ್ಶ ಎಲ್ಲದರಲ್ಲೂ ಪ್ರೀತಿ ಇರ್ತದೆ. ಅದರ ಜೊತೆಗೆ ನಮಗೆ ಸಂಬಂಧಿಗಳು ಅಂತ ಅನಿಸಿದ ದಾರಾಪತ್ಯ ಗೃಹಾದಿಗಳಲ್ಲೂ ಕೂಡ ನಮಗೆ ಪ್ರೀತಿ ಇರ್ತದೆ. ಆದರೆ ಇವುಗಳಲ್ಲೆಲ್ಲ ಇರುವಂತಹ ಪ್ರೀತಿಗಿಂತ ಅತಿಶಯಿತವಾದ ಪ್ರೀತಿ ಏನಿದೆ, ಅದು ಯಾವುದೇ ವಿಘ್ನಗಳಿಂದ ದೂರ ಹೋಗದೇ ಇರತಕ್ಕಂತಹ ಪ್ರೀತಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ, ಸಾವಿರಾರು ವಿಘ್ನಗಳು ಬಂದರೂ ಕೂಡ ಆ ಪ್ರೀತಿಯಿಂದ ನಾವು ದೂರ ಹೋಗುವುದಿಲ್ಲ ಅನಿಸುವಂತಹ ಅತಿಶಯಿತವಾದ ಪ್ರೀತಿಯನ್ನೇ ಭಕ್ತಿ ಅಂತ ಕರೆಯುವುದು. ಯಾವಾಗ ದೇವರಲ್ಲಿ ನಮಗೆ ಅಂತಹ ಭಕ್ತಿ ಉಂಟಾಗ್ತದೆ ಆವಾಗ ನಾವು ದೇವರನ್ನು ನಮ್ಮೊಳಗೆ ಇಟ್ಟುಕೊಳ್ತೇವೆ. ಒಳಗೆ ದೇವರು ನಮಗೆ ಭಕ್ತಿಯ ಕಾರಣದಿಂದ ಅಭಿವ್ಯಕ್ತನಾಗ್ತಾನೆ. ಹೀಗೆ ದೇವರನ್ನು ನ್ಯಾಸ ಮಾಡುವುದು, ದೇವರಲ್ಲಿ ನಮ್ಮನ್ನು ನ್ಯಾಸ ಮಾಡುವುದು, ಎರಡು ಕೆಲಸ ಇದೆ. ದೇವರನ್ನು ನಮ್ಮಲ್ಲಿ ನ್ಯಾಸ ಮಾಡುವುದು, ನಮ್ಮನ್ನು ದೇವರಲ್ಲಿ ನ್ಯಾಸ ಮಾಡುವುದು. ಆತ್ಮನಲ್ಲಿ ಜೀವಾತ್ಮನನ್ನಿಡುವುದು, ಜೀವಾತ್ಮನಲ್ಲಿ ಪರಮಾತ್ಮನನ್ನಿಡುವುದು. ಪರಮಾತ್ಮನಲ್ಲಿ ಜೀವಾತ್ಮನನ್ನಿಡುವುದು ಅಂತೇಳಿದರೆ ಪರಮಾತ್ಮನೇ ಸರ್ವಸ್ವ, ಪರಮಾತ್ಮನೇ ಸರ್ವಸ್ವತಂತ್ರ. ಅವನ ಇಚ್ಛೆಗೆ ಬರದೆ ಒಂದು ತೃಣಕಾಷ್ಟವೂ ಕೂಡ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರದಲ್ಲಿರುವುದು. ಅದು ಪರಮಾತ್ಮನಲ್ಲಿ ಜೀವಾತ್ಮನನ್ನು ಇಡುವುದು. ಅವನು ನಡೆಸಿದ ಹಾಗೆ ನಾನು ನಡೆಯುವುದು ಅನ್ನುವುದು ಈ ಪೂರ್ಣ ಅಸ್ವತಂತ್ರತ್ವ ಜ್ಞಾನ ಏನಿದೆ ಅದನ್ನು ಪರಮಾತ್ಮನೇ ನ್ಯಾಸ ಅಂತ ಕರೀತಾನೆ. ನಮ್ಮಲ್ಲಿ ಪರಮಾತ್ಮನ ನ್ಯಾಸ ಅಂತ ಹೇಳಿದರೆ ಭಕ್ತಿ ಪುರಸ್ಸರವಾಗಿ ಭಗವಂತನನ್ನು ಹೃದಯದಲ್ಲಿ ಧ್ಯಾನ ಮಾಡುವುದು. ಈಗ ನಮ್ಮಲ್ಲಿ ದೇವರನ್ನು ನ್ಯಾಸ ಮಾಡಿ ದೇವರಲ್ಲಿ ಪರಮಾತ್ಮನನ್ನು ನ್ಯಾಸ ಮಾಡಿದರೆ, ದೇವರಲ್ಲಿ ನಮ್ಮನ್ನು ನ್ಯಾಸ ಮಾಡಿದರೆ ಆವಾಗ ಈ ದುಷ್ಕರವಾದಂತಹ ಸನ್ಯಾಸ ಅನ್ನುವುದು ನಮಗೆ ಒಲಿಯುವುದಕ್ಕೆ ಸಾಧ್ಯ. ಇಲ್ಲೇ ಹೋದರೆ ಅದು ಅಸಾಧ್ಯ. ಆದರೆ ಸನ್ಯಾಸವಿಲ್ಲದೆ ಮೋಕ್ಷ ಇಲ್ಲ ಅಂತ ನೀನು ಹೇಳ್ತಾ ಇದ್ದಿ, ಆದರೆ ಅದು ನಮ್ಮಂಥವರಿಂದ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೋಸ್ಕರ ನಿನ್ನನ್ನೇ ನಾನು ಶರಣು ಹೊಂತೇನೆ ಅಂತ ಇವ ಶರಣು ಹೊಂತಾನೆ. ಅದರಿಂದಲೇ ಭಗವದ್ಗೀತೆಗೂ ಉದ್ಧವಗೀತೆಗೂ ತುಂಬ ನಿಕಟವರ್ತಿಯಾದ ಸಂಬಂಧ ಅಂತ ಹೇಳಿದ್ದು ಅದಕ್ಕೋಸ್ಕರ. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಉಪದೇಶ ಕೊಡಬೇಕಾದರೆ ಮೊದಲು ಅರ್ಜುನ ತಾನು ಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತನಾಗ್ತಾನೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ, ಕಾರ್ಪಣ್ಯ ದೋಷೋಪಹತ ಸ್ವಭಾವ, ನಾನು ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ, ಅದಕ್ಕೋಸ್ಕರ ನಿನ್ನ ಶಿಷ್ಯನಾಗಿ ಬಿದ್ದಿದ್ದೇನೆ ಕಾಲಿಗೆ, ನನ್ನನ್ನು ಶರಣು ಹೊಂದಿದ್ದಂತಹ ನನಗೆ ಏನು ಬೇಕೋ ಅದನ್ನು ಉಪದೇಶ ಮಾಡು ಅಂತ ಅವ ಶರಣು ಹೊಂದಿದ. ಆವಾಗ ಕೃಷ್ಣ ವಿಸ್ತಾರವಾದ ಗೀತೆಯ ಉಪದೇಶವನ್ನು ಮಾಡ್ತಾನೆ. ಹಾಗೆ ಇಲ್ಲಿ ಉದ್ಧವ ಕೃಷ್ಣ ಮೊದಲು ಹೇಳಿದ ಮಾತಿನಿಂದ ಒಂದಿಷ್ಟು ಅರ್ಥವನ್ನು ಗ್ರಹಣ ಮಾಡಿ ಸನ್ಯಾಸವನ್ನು ಕೃಷ್ಣ ಬೋಧಿಸ್ತಾನೆ. ಸನ್ಯಾಸ ಮತ್ತು ಯೋಗದ ಬೋಧೆಯನ್ನು ಮಾಡ್ತಾ ಇದ್ದಾನೆ ಅನ್ನೋದು ಸ್ಪಷ್ಟಪಡಿಸಿಕೊಂಡು, ಇಂತಹ ಸನ್ಯಾಸ ನಮ್ಮಂಥವರಿಂದ ಹೊಂದುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಆದರೆ ಸನ್ಯಾಸವಿಲ್ಲದೆ ಮನುಷ್ಯನಿಗೆ ನಿಶ್ರೇಯಸ ಪ್ರಾಪ್ತಿ ಇಲ್ಲ. ಆದ್ದರಿಂದ ನಾನು ಶಿಷ್ಯನಾಗಿದ್ದೇನೆ, ನನಗೆ ನೀನು ಉಪದೇಶ ಮಾಡು ಅಂತ ಹೀಗೆ ಕೇಳಿಕೊಳ್ತಾನೆ. ಅವನು ಕೇಳಿಕೊಳ್ಳುವ ಮಾತು ತಸ್ಮಾತ್ ಭವಂತಂ ಅನವದ್ಯಮನಂತಪಾರಂ
ಸರ್ವಜ್ಞಮೀಶ್ವರಮಖಂಡ ವಿಕುಂಠದಿಷ್ಟ್ಯಂ ನಿರ್ವೇದಧೀಹಿ ಅಹರಹ ವೃಜಿನಾಭಿತಪ್ತಃ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೇ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೇ. ನಾನು ನಾರಾಯಣನನ್ನು ನರಸಖನನ್ನು ಶರಣು ಹೊಂದುತ್ತೇನೆ. ಇದು ಸ್ವಲ್ಪ ವಿಚಿತ್ರ. ಉದ್ಧವ ಶ್ರೀಕೃಷ್ಣನ ಹತ್ರ ಶರಣು ಹೊಂದುತ್ತೇನೆ ಅಂತ ಹೇಳಬೇಕು. ಆದರೆ ಶ್ರೀಕೃಷ್ಣಂ ಅಹಂ ಶರಣಂ ಪ್ರಪದ್ಯೆ ಅಂತ ಹೇಳುವುದಿಲ್ಲವ, ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ ಅಂತ ಹೇಳ್ತಾನೆ. ಆದ್ದರಿಂದ ಶ್ರೀಕೃಷ್ಣನೇ ಸಾಕ್ಷಾತ್ ನಾರಾಯಣ ಅನ್ನುವುದು ಇದರಿಂದ ಸ್ಪಷ್ಟವಾಗ್ತದೆ. ಜೊತೆಗೆ ಅರ್ಜುನನೇ ನರ ಅನ್ನುವುದು ಸ್ಪಷ್ಟವಾಗ್ತದೆ. ಯಾಕಂದರೆ ಕೃಷ್ಣನನ್ನು ಪಾರ್ಥಸಖ ಅಂತ ಕರೆಯುವುದು. ಇಲ್ಲಿ ಕೃಷ್ಣನನ್ನು ನಾರಾಯಣ ಅಂತ ಕರೆದು ನರಸಖ ಅಂತ ಕರೆದರೆ ನರ ಅಂದರೆ ಪಾರ್ಥ ಅಂತ ಸ್ಪಷ್ಟ. ಹಾಗಾದರೆ ಪಾರ್ಥಸಖನಾದ ನಾರಾಯಣನಾದ ಕೃಷ್ಣನನ್ನು ನಾನು ಶರಣು ಹೊಂತೇನೆ ಅಂತ ಇವನ ಅಭಿಪ್ರಾಯ. ಪಾರ್ಥ ನರ ಹೇಗೆ ಅಂತ ಒಂದು ಪ್ರಶ್ನೆ. ಯಾಕಂದರೆ ಭಗವಂತನ 2 ಅವತಾರಗಳು ನರ ಮತ್ತು ನಾರಾಯಣ ಅನ್ನುವುದು. ದಾಕ್ಷಾಯಿಣಿಯಾದ ಮೂರ್ತಿ, ಧರ್ಮ ಪ್ರಜಾಪತಿಯ ಪತ್ನಿ. ಧರ್ಮ ಪ್ರಜಾಪತಿ ಮೂರ್ತಿಯಲ್ಲಿ ಪಡೆದ 4 ಜನ ಮಕ್ಕಳು ಅಂತ ಹೇಳಿದರೆ ಹರಿ, ಕೃಷ್ಣ, ನರ, ನಾರಾಯಣ ಅಂತ ಹೇಳುವ ಮಕ್ಕಳು. ಅದರಲ್ಲಿ ನರ ಅಂದರೆ ಅದು ಪೂರ್ತಿ ನಾರಾಯಣ ಅಲ್ಲ, ಅದನ್ನು ಆವೇಶಾವತಾರ ಅಂತ ಕರೀತಾರೆ. ಶೇಷನಲ್ಲಿ ಆವಿಷ್ಟನಾದಂತಹ ಭಗವಂತನಿಗೆ ನರ ಅಂತ ಹೆಸರು. ಆದರೆ ನಾರಾಯಣ ಅದು ಶುದ್ಧ ಭಗವಂತನೇ ಅವತಾರ ಮಾಡಿತ್ತು. ಆದ್ದರಿಂದ ಇಲ್ಲಿ ಕೃಷ್ಣನನ್ನು ನಾರಾಯಣ ಅಂತ ಹೇಳಿದ್ರಿಂದ ಕೃಷ್ಣ ಅನ್ನುವುದು ಸಾಕ್ಷಾತ್ ನಾರಾಯಣ. ನರಸಖ ಅಂತ ಹೇಳಿದಾಗ ಪಾರ್ಥ ನರ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕಂದರೆ ನರ ಎಂಬ ಶಬ್ದದ ಪ್ರಯೋಗ ಮಾಡಬೇಕು ಅಂತಾದರೆ ಅಲ್ಲಿ ವಿಷ್ಣು ಇರಬೇಕು, ವಾಯು ಇರಬೇಕು, ಜೊತೆಗೆ ಅನಂತ ಇರಬೇಕು. ಅನಂತ ಅಂದರೆ ಶೇಷ ಇರಬೇಕು. ಇದು 3 ಇದ್ದರೆ ಅದಕ್ಕೆ ನರ ಅಂತ ಹೆಸರು. ಅಂದರೆ ಶೇಷಾವಿಷ್ಟನಾದ ವಾಯುವಿನಲ್ಲಿ ಭಗವಂತ ಆವೇಶಗೊಂಡಾಗ ಆ ಸ್ವರೂಪವನ್ನು ನರ ಅಂತ ಕರೆಯುವುದು. ಈ ರೀತಿಯ ನರತ್ವ ಅದು ವಸ್ತುತಃ ನರ ನಾರಾಯಣ ಅಂತ ಹೇಳತಕ್ಕಂತಹ 2 ಅವತಾರಗಳು ಏನಿದೆ, ಧರ್ಮ ಪ್ರಜಾಪತಿಯ ಮಕ್ಕಳಾಗಿ ಅವತರಿಸಿದ್ದು, ಆ ನರನಲ್ಲಿ ಆ ನರತ್ವ ಇದೆ. ಆದರೆ ಪಾರ್ಥನನ್ನು ನರ ಅಂತ ಹೇಳಲಿಕ್ಕೆ ಹೋದರೆ ಕಷ್ಟ ಇದೆ. ಯಾಕಂದರೆ ಪಾರ್ಥನಲ್ಲಿ ಅನಂತ ಇದ್ದಾನೆ, ಅನಂತನ ಒಳಗೆ ಭಗವಂತನ ಆವೇಶ ಇದೆ. ಆದರೆ ಜೊತೆಗೆ ಇಂದ್ರ ಇದ್ದಾನೆ, ಅಲ್ಲಿ ವಾಯುವಿನ ಆವೇಶವೂ ಕೂಡ ಇದೆ, ಜೊತೆಗೆ ಇಂದ್ರನೂ ಕೂಡ ಇದ್ದಾನೆ. ಹೀಗೆ 3 ಇದ್ದರೆ ಅದು ನರ ಅಂತ ಕರೆಸಿಕೊಳ್ತದೆ. ಅರ್ಜುನನಲ್ಲಿ 4ನೇದ್ದೊಂದಿದೆ ಅಲ್ವಾ, ಇಂದ್ರನೂ ಕೂಡ ಇರುವುದರಿಂದ ಇದನ್ನು ನರ ಅಂತ ಹೇಗೆ ಕರೆಯುವುದು? ಇದು ಒಂದು ಪ್ರಶ್ನೆ. 2ನೇದ್ದು ನರ ಅಂತ ಹೇಳಿ ಸಾಮಾನ್ಯವಾಗಿ ವ್ಯವಹಾರ ಮಾಡುವುದು ಬಲರಾಮನನ್ನು ಮತ್ತು ತ್ರೇತಾಯುಗದಲ್ಲಿದ್ದಂತಹ ಲಕ್ಷ್ಮಣನನ್ನು. ಯಾಕಂದರೆ ಲಕ್ಷ್ಮಣ ಅದು ಶೇಷಾವತಾರ, ಬಲರಾಮನೂ ಕೂಡ ಶೇಷಾವತಾರ. ಆ ಬಲರಾಮನಲ್ಲೂ ಭಗವಂತನ ಆವೇಶ ಇದೆ, ಲಕ್ಷ್ಮಣನಲ್ಲೂ ಕೂಡ ಭಗವಂತನ ಆವೇಶ ಇದೆ. ಆದರೆ ಲಕ್ಷ್ಮಣ ಮತ್ತು ಬಲರಾಮ ಇವರನ್ನು ನರ ಅಂತ ಕರೆಯುವುದು ಕಷ್ಟ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಭಗವಂತ ಮತ್ತು ಅನಂತ ಅನ್ನೋದು 2 ಇದೆ ಹೊರತು ಈ ವಾಯುವಿನ ಆವೇಶ ಇದೆ. ವಾಯುವಿನ ಆವೇಶ ಇತ್ತು ಅಂತಾದರೆ ಅದಕ್ಕೆ ನರ ಅಂತ ಹೆಸರು. ಅನಂತ, ವಾಯು ಮತ್ತು ವಿಷ್ಣು ಈ 3 ಇತ್ತು ಅಂತಾದರೆ ನರ ಅಂತ ಹೆಸರು. ಆ 3 ಇಲ್ಲ ಬಲ ಮತ್ತು ಲಕ್ಷ್ಮಣರಲ್ಲಿ, ಅವರನ್ನು ಹೇಗೆ ಕರೆಯುವುದು? ಇದಕ್ಕೆ ಆಚಾರ್ಯರು ಒಂದು ನಿರ್ಣಯ ಕೊಡ್ತಾರೆ ಇಲ್ಲಿ ಈ ಸಂದರ್ಭದಲ್ಲಿ. ವಸ್ತುತಃ ನರ ಅನ್ನುವ ಶಬ್ದದ ಮುಖ್ಯಾರ್ಥ ಏನು ಅಂತ ಹೇಳಿದರೆ ಈ 3 ಇರಬೇಕು. ಶೇಷಾವಿಷ್ಟನಾದ ವಾಯುವಿನಲ್ಲಿ ಭಗವಂತ ಆವೇಶಗೊಂಡಾಗ ಅದಕ್ಕೆ ನರ ಅಂತ ಹೆಸರು. ಈ ಹೆಸರು ಮುಖ್ಯ ವೃತ್ತಿಯಿಂದ ಪ್ರವೃತ್ತಿಯಾಗುವುದು ಮೂರ್ತಿಯಲ್ಲಿ ಆವಿರ್ಭವಿಸಿದಂತಹ ನರ ನಾರಾಯಣ ಅನ್ನುವಲ್ಲಿರುವ ನರನಲ್ಲಿ. ಪಾರ್ಥನಲ್ಲಿ ನರ ಅನ್ನುವುದು ಅದು ಲಕ್ಷಣದಿಂದ ಪ್ರವೃತ್ತಿಯಾಗುವುದು, ಮುಖ್ಯ ವೃತ್ತಿಯಿಂದ ಪ್ರವೃತ್ತಿಯಾಗುವುದು ಅಲ್ಲ. ಹಾಗೆಯೇ ಬಲ ಲಕ್ಷಣದಲ್ಲೂ ಪ್ರವೃತ್ತಿಯಾಗುವುದು ಮುಖ್ಯ ವೃತ್ತಿಯಿಂದ ಅಲ್ಲ, ಮುಖ್ಯ ವೃತ್ತಿಯಿಂದ ಪ್ರವೃತ್ತಿ ಆಗ್ತದೆ. ಯಾಕಂದರೆ ಬಲರಾಮನಲ್ಲಿ 2 ಇರುವುದು, 3 ಇಲ್ಲ. 2 ಇದೆ ಅಲ್ವಾ, ಆದ್ದರಿಂದ ನರ ಅಂತ ಅಲ್ಲಿ ಪ್ರಯೋಗ ಮಾಡುವುದು. ಪಾರ್ಥನಲ್ಲಿ 3 ಇದೆ, ಆದರೆ 4ನೇದ್ದು ಇದೆ. 1 ಜಾಸ್ತಿ ಇರುವುದರಿಂದ 3 ಇದೆ ಅಂತೇಳಿ ಅದನ್ನು ನರ ಅಂತ ಪ್ರಯೋಗ ಮಾಡುವುದು. ಹಾಗಾದರೆ ನರ ಅನ್ನೋ ಪ್ರಯೋಗ ಪರಮ ಮುಖ್ಯವಾಗಿರುವುದು ನಾರಾಯಣನ ತಮ್ಮನಾದಂತಹ ಧರ್ಮ ಪ್ರಜಾಪತಿಯ ಮಗನಾದ ನರನಲ್ಲಿ. ನರನಾರಾಯಣ ಪರ್ವತಗಳು ಅಂತ ಇವತ್ತು ಏನು ನಾವು ಹೇಳ್ತಾ ಇದ್ದೇವೆ, ಹಿಮಾಲಯದಲ್ಲಿ ಅಲಕನಂದೆಯ ತೀರದಲ್ಲಿ ಕುಳಿತು ತಪಸ್ಸು ಮಾಡಿದಂತಹ ಒಂದು ರೂಪ ಅದು ನರ ಅನ್ನುವ ರೂಪ. ಆ ರೂಪದಲ್ಲಿ ನರ ಅನ್ನುವ ಶಬ್ದದ ಮುಖ್ಯ ವೃತ್ತಿ ಇರುವಂಥದ್ದು. ಆ ನರರೂಪಕ್ಕೆ ಸದೃಶವಾಗಿರತಕ್ಕಂತಹ
ಪಾರ್ಥ ಅದು ಪಾರ್ಥನಲ್ಲಿ ಸಾದೃಶ್ಯ ಏನು ಅಂತೇಳಿದರೆ ಮೂರೂ ಇದೆ, ಆದರೆ ಇಂದ್ರ ಅನ್ನೋದು ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ಅದನ್ನು ನರ ಅಂತ ಕರೆಯುವುದು. ಅದನ್ನು ಆಚಾರ್ಯರು ಹೇಳುವ ಮಾತು, ವಿಷ್ಣೋ ವಾಯೋ ಅನಂತಸ್ಯ ತ್ರಿಭಿಃ ಅಂಶೈಃ ನರ ಸ್ಮೃತಃ. ಈ ಮೂರು ಅಂಶಗಳಿದ್ದರೆ ಅದಕ್ಕೆ ನರ ಅಂತ ಹೆಸರು. ಸೇಂದ್ರೈಃ ಚತುರ್ಭಿಃ ಪಾರ್ಥಸ್ತು ದ್ವಾಭ್ಯಾಂತು ಬಲ ಲಕ್ಷ್ಮಣವು. ಇಂದ್ರನನ್ನು ಸೇರಿಸಿಕೊಂಡು 4 ಜನ ಸೇರಿದ್ದು, ಆದ್ದರಿಂದ ಪಾರ್ಥನನ್ನು ನಾವು ನರ ಅಂತ ಕರಿತೇವೆ. 2 ಮಾತ್ರ ಇರುವ ಕಾರಣದಿಂದ ಬಲರಾಮ ಮತ್ತು ಲಕ್ಷ್ಮಣನನ್ನು ಕೂಡ ನರ ಅಂತ ಕರಿತೇವೆ. ಹಾಗಾದರೆ ಬಲರಾಮ ಲಕ್ಷ್ಮಣರಲ್ಲಿ ನರ ಅನ್ನೋದು ಅಮುಖ್ಯವಾದದ್ದು. ಪಾರ್ಥನಲ್ಲಿ ನರ ಅನ್ನೋದು ಮುಖ್ಯವಾದರೂ ಕೂಡ ಅಲ್ಲಿ ಇಂದ್ರ ಸೇರಿಕೊಂಡಿರುವುದರಿಂದ ಅದು ಅಮುಖ್ಯವಾಯಿತು. ಮುಖ್ಯವಾಗಿ ನಾರಾಯಣನ ತಮ್ಮನಾದ ನರನಲ್ಲಿ, ಧರ್ಮಸುತನಲ್ಲಿ ನರ ಅನ್ನೋದು ಮುಖ್ಯವಾದ ಪ್ರಯೋಗದಲ್ಲಿದೆ. ಆದ್ದರಿಂದ ಪಾರ್ಥನನ್ನು ನರ ಅಂತ ಶಾಸ್ತ್ರದಲ್ಲಿ ಕರೆಯುವ ಕಾರಣದಿಂದ ನರಸಖನಾದಂತಹ ನಾರಾಯಣ ಅಂತ ಕೃಷ್ಣನನ್ನು ಕರೆದದ್ದು ಸರಿಯಾಗಿದೆ. ಇದೊಂದು ಪ್ರಸಂಗಕ್ಕೆ ಅನುಗುಣವಾಗಿ ಹೇಳಿದಂತಹ ಅರ್ಥ ವಿಶೇಷ. ಅಂತಹ ನರಸಖನಾದ ನಾರಾಯಣನನ್ನು ಶರಣು ಹೊಂದೇನೆ ಅಂತ ಉದ್ಧವ ಹೇಳುವುದರ ಮೂಲಕ ನಾನು ಸಾಕ್ಷಾತ್ ಭಗವಂತನನ್ನು ಶರಣು ಹೊಂದಿದ್ದೇನೆ ಜ್ಞಾನಕ್ಕೋಸ್ಕರ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಶರಣು ಹೊಂದಿದ್ದೇನೆ ಅಂತ ಈತ ಪಾದದ ತಲದಲ್ಲಿ ಬಿದ್ದರೆ ಭಗವಂತ ಕೃಷ್ಣ ಅವನನ್ನು ಎಬ್ಬಿಸ್ತಾನೆ. ಎಬ್ಬಿಸಿ ಆತನಿಗೆ ಉಪದೇಶ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ವಸ್ತುತಃ ಉದ್ಧವ ಗೀತೆ ಪ್ರಾರಂಭ ಆಗುವುದು ಈ ಭಾಗದಿಂದ. ಆತ ಹೇಳ್ತಾನೆ, ಲೋಕದಲ್ಲಿ ಮನುಷ್ಯರು ಸಾಮಾನ್ಯವಾಗಿ ಲೋಕತತ್ವ ಮತ್ತು ಪರತತ್ವ ಇವೆರಡರ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಮನುಷ್ಯರ ಪ್ರವೃತ್ತಿ ಇರುವುದೇ 2 ವಿಷಯದಲ್ಲಿ, ಒಂದು ಲೌಕಿಕ ಮತ್ತೊಂದು ವೈದಿಕ ಅನ್ನುವ 2 ವಿಷಯಗಳನ್ನು ತಿಳಿಯುವುದಕ್ಕೆ ಲೋಕದ ಜನ ಪ್ರವೃತ್ತಿ ಮಾಡ್ತಾರೆ. ಅದರಲ್ಲಿ ಲೌಕಿಕದಲ್ಲೇ ಹೆಚ್ಚು ತಿಳಿಯುವವರು ಅಂತ ಕೆಲವರು, ವೈದಿಕದಲ್ಲೇ ಹೆಚ್ಚು ತಿಳಿಯುವವರು ಅಂತ ಕೆಲವರು. ಇವರನ್ನು ಲೌಕಿಕರು ಅಂತ ಕರೀತಾರೆ, ಅವರನ್ನು ವೈದಿಕರು ಅಂತ ಕರೀತಾರೆ. ಈಗ ಲೌಕಿಕ ವೈದಿಕ ಅಂತಕ್ಕಂತಹ 2 ಪ್ರಭೇದ ಲೋಕದಲ್ಲಿದೆ. ಆ ಎರಡೂ ಇಲ್ಲದೆ ಕೇವಲ ಒಂದು ಮಾತ್ರ ಇರುವವರು ಅಂತ ಯಾರೂ ಇಲ್ಲ. ವೈದಿಕರು ಅಂತೇಳಿದರೆ ಲೌಕಿಕವೂ ಇದೆ, ಆದರೆ ವೇದದ ಚಿಂತನೆ ಇರುವಷ್ಟು ಲೋಕದ ಚಿಂತನೆ ಇಲ್ಲ. ಆದ್ದರಿಂದ ಅವರನ್ನು ವೈದಿಕರು ಅಂತ ಕರೆಯುವುದು. ಲೌಕಿಕರು ಅಂತೇಳಿದರೆ ಅವರು ವೈದಿಕರಲ್ಲ ಅಂತಲ್ಲ, ಆದರೆ ಲೋಕದ ಚಿಂತನೆಯಷ್ಟು ವೇದದ ಚಿಂತನೆ ಇಲ್ಲವಾದ್ದರಿಂದ ಅವರನ್ನು ಲೌಕಿಕರು ಅಂತ ಕರೆಯುವುದು. ಪ್ರಾಯೇಣ ಮನುಜಾ ಲೋಕೆ ಲೋಕತತ್ವ ವಿಚಕ್ಷಣಾ ಸಮುದ್ಧರಂತಿ ಹ್ಯಾತ್ಮಾನಂ ಆತ್ಮನೈವ ಅಶುಭಾಷಯಾತ್. ಈ ಲೋಕತತ್ವ ವಿಚಕ್ಷಣರು ಅಂತ ಯಾರಿದ್ದಾರೆ? ಲೋಕತತ್ವ ವಿಚಕ್ಷಣರು ಅಂದರೆ ಲೋಕದಲ್ಲೂ ತತ್ವದಲ್ಲೂ ವಿಚಕ್ಷಣರಾದವರು. ಲೌಕಿಕವಾದದ್ದನ್ನು ಬಹಳ ತಿಳ್ಕೊಂಡಿದ್ದಾರೆ, ತತ್ವವನ್ನು ಕೂಡ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಯಾರು ಇಂತಹ ಮನುಜರಿದ್ದಾರೋ ಅವರು ಆತ್ಮನನ್ನು ಉದ್ಧರಿಸುವುದಕ್ಕೋಸ್ಕರ ಯಾವುದೋ ಶಾಸ್ತ್ರಗಳನ್ನು ಮತ್ತೆ ಹುಡುಕಿಕೊಂಡು ಹೋಗುವುದಿಲ್ಲ. ಅವರು ಆತ್ಮನೈವ ಆತ್ಮಾನಂ ಉದ್ಧರಿಷ್ಯಂತಿ ಅಶುಭಾಷಯಾತ್. ಅಶುಭಾಷಯ ಅಂದರೆ ಅಶುಭದ ಆಶ್ರಯ, ಅಶುಭಕ್ಕೆ ಆಶ್ರಯವಾದದ್ದು ಸಂಸಾರ. ಈ ಸಂಸಾರದಿಂದ ತಮ್ಮನ್ನು ತಾವೇ ಎತ್ತಿಕೊಳ್ತಾರೆ. ಆತ್ಮನ ಏವ ಆತ್ಮಾನಂ ಉದ್ಧರಿಷ್ಯಂತಿ ಅಂತ. ಇಲ್ಲಿ ಉದ್ಧರೇದ್ ಆತ್ಮನಾತ್ಮಾನಂ ಅಂತ ಹೇಳುವ ಕೃಷ್ಣನ ಮಾತಿನ ಛಾಯೆ ಇಲ್ಲಿದೆ. ಕೃಷ್ಣ ಅದನ್ನೇ ಉದ್ಧರೇದ್ ಆತ್ಮನಾತ್ಮಾನಂ ಅಂತ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದನ್ನು ಈ ಉದ್ಧವ ಗೀತೆಯಲ್ಲಿ ಬೇರೆ ಸ್ವರೂಪದಲ್ಲಿ ಹೇಳ್ತಾನೆ. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತು ಅಂತ ಭಗವದ್ಗೀತೆಯಲ್ಲಿ ಬರುವ ಒಂದು ಮಾತು. ತನ್ನನ್ನು ತಾನು ಮೇಲಕ್ಕೆ ಎತ್ತಿಕೊಳ್ಳಬೇಕು ಅಂತ ಸಾಮಾನ್ಯವಾಗಿ ಅರ್ಥವಾಗುವುದು. ಆದರೆ ಅದಕ್ಕೆ ಅರ್ಥವನ್ನು ವ್ಯಾಖ್ಯಾನಿಸ್ತಕ್ಕಂಥ ಭಾಷ್ಯಕಾರರು ಹೇಳ್ತಾರೆ, ಇಲ್ಲಿ ಆತ್ಮಾನಂ ಅಂದರೆ ತನ್ನನ್ನು, ಆತ್ಮನ ಮನಸ್ಸಿನಿಂದ ಉದ್ಧರಿ. ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ, ಅದರಲ್ಲಿ ಮನಸ್ಸು ಅನ್ನುವುದು ಒಂದು. ಮನಸ್ಸಿನ ಮೂಲಕ ನಾವು ನಮ್ಮನ್ನು ಉದ್ಧಾರ ಮಾಡಿಕೊಳ್ಳಬೇಕು. ಮನಸ್ಸಿನ ಮೂಲಕ ಉದ್ಧಾರ ಮಾಡಿಕೊಳ್ಳುವುದು ಹೇಗೆ? ಮನಸ್ಸು 2 ಕಡೆ ಆಸಕ್ತವಾಗ್ತದೆ, ಒಂದು ಪ್ರಕೃತಿ ಮತ್ತೊಂದು ಪುರುಷ. ಪ್ರಕೃತಿ ಅಂತೇಳಿದರೆ ಸತ್ವರಜಸ್ತಮೋ ಗುಣಾತ್ಮಕವಾದಂತಹ ಈ ಪ್ರಪಂಚ. ಪುರುಷ ಅಂತೇಳಿದರೆ ಈ ಪ್ರಕೃತಿಯನ್ನು ನಿಯಂತ್ರಿಸತಕ್ಕಂತಹ ಪರಮಪುರುಷ. ಈ ಪ್ರಕೃತಿ ಮತ್ತು ಪುರುಷ ಅನ್ನುವ 2 ಕಡೆ ಮನಸ್ಸು ಆಸಕ್ತವಾದಾಗ ಅದರಲ್ಲಿ ಯಾವ ಕಡೆಗೆ ನಮ್ಮ ಸೆಳೆತ ಜಾಸ್ತಿ ಇರ್ತದೆ, ಅಂದರೆ ಮನಸ್ಸು ಪುರುಷನ ಕಡೆಗೆ ಹೆಚ್ಚು ಆಸಕ್ತವಾಗ್ತದೆ ಅಂತ ಆದರೆ ಆವಾಗ ಪ್ರಕೃತಿಯಿಂದ ಮೆಲ್ಲಕ್ಕೆ ಆ ಮನಸ್ಸನ್ನು ಬಿಡಿಸಿಕೊಳ್ಳುವುದಕ್ಕೆ ನಾವು ಸಮರ್ಥರಾಗ್ತೇವೆ. ಪ್ರಕೃತಿಯಲ್ಲಿ ಮನಸ್ಸು ಅಂಟಿಕೊಳ್ಳುವುದಕ್ಕೆ ಸಂಸಾರ ಅಂತ ಹೆಸರು, ಪುರುಷನಲ್ಲಿ ಮನಸ್ಸು ಆಸಕ್ತವಾಗುವುದಕ್ಕೆ
ಮೋಕ್ಷ ಮಾರ್ಗ ಅಥವಾ ನಿವೃತ್ತಿ ಮಾರ್ಗ ಅಂತ ಹೆಸರು. ಈ ಸಂಸಾರ ಮಾರ್ಗದಿಂದ ಆತ ನಿವೃತ್ತಿ ಮಾರ್ಗವನ್ನು ಹೊಂದುವುದಕ್ಕೆ ಆತನಿಗೆ ಶಿಕ್ಷಣ ಬೇಕು. ಆ ಶಿಕ್ಷಣವನ್ನು ಆತ ಗುರುಗಳ ಮೂಲಕವೂ ಪಡೆಯಬಹುದು. ಗುರುಗಳು ಇಲ್ಲದೆ ಹೋದಾಗ ತಾನು ತನ್ನಿಂದಲೇ ಶಿಕ್ಷಣವನ್ನು ಪಡೆಯಬಹುದು. ತನ್ನಿಂದಲೇ ಶಿಕ್ಷಣವನ್ನು ಪಡೆಯುವಂಥದ್ದು ಅನ್ನುವುದು ಶ್ರೇಷ್ಠ ಮಾರ್ಗ. ಯಾಕೆ ಶ್ರೇಷ್ಠ ಮಾರ್ಗ ಅಂದರೆ ಗುರುಗಳು ಎಲ್ಲ ಕಾಲದಲ್ಲೂ ಸಿಗ್ತಾರೆ ಅಂತ ನಿಯಮ ಇಲ್ಲ. ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕು, ಅದಕ್ಕೋಸ್ಕರ ಒಂದಷ್ಟು ಟೈಮ್ ವೇಸ್ಟ್ ಆಗ್ತದೆ. ಗುರುಗಳು ಸಿಕ್ಕಿದವರು ಕೂಡ ನಿಜವಾಗಿ ಗುರುಗಳೋ ಅಥವಾ ಗುರುಗಳ ಹಾಗೆ ಇರುವವರೋ ಅಂತ ಅವರನ್ನು ಪರೀಕ್ಷೆ ಮಾಡಬೇಕು. ಶಿಷ್ಯನಿಗೆ ಸುಮಾರು ಜವಾಬ್ದಾರಿ ಇದೆ. ಗುರುಗಳು ಸಿಕ್ಕಿದ ಕೂಡಲೇ ಅವರಿಂದ ತತ್ವಜ್ಞಾನವನ್ನು ಪಡೀಲಿಕ್ಕಾಗುವುದಿಲ್ಲ. ಅವರು ನಿಜವಾಗಿ ಗುರುಗಳು ಅಂತ ಶಿಷ್ಯ ಪರೀಕ್ಷೆ ಮಾಡಬೇಕು. ಗುರುಗಳು ಕೂಡ ಶಿಷ್ಯನನ್ನು ಪರೀಕ್ಷೆ ಮಾಡಬೇಕು. ಇವನು ನಿಜವಾಗಿ ತತ್ವಜ್ಞಾನಕ್ಕೆ ಅರ್ಹನಿದ್ದಾನೋ ಅಂತ ಪರೀಕ್ಷೆ ಮಾಡಬೇಕು. ಶಿಷ್ಯನನ್ನು ಪರೀಕ್ಷೆ ಮಾಡುವುದಕ್ಕೆ 1 ವರ್ಷಗಳ ಕಾಲ ತಗೊಳ್ಬೋದಂತೆ. ನಾ ಸಂವತ್ಸರವಾಸಿನೇ ಶಿಷ್ಯಂ ಪ್ರಬ್ರೂಯಾತು ಅಂತ ವೇದದಲ್ಲಿ ಒಂದು ಮಾತಿದೆ. 1 ವರ್ಷದ ತನಕ ತನ್ನ ಹತ್ತಿರದಲ್ಲಿ ವಾಸ ಮಾಡಿ ಗುರು ಸೇವೆಯನ್ನು ನಡೆಸದೇ ಇದ್ದಂತಹ ಶಿಷ್ಯನಿಗೆ ತತ್ವಜ್ಞಾನವನ್ನು ಗುರುವು ಉಪದೇಶಿಸಬಾರದು. 1 ವರ್ಷ ಆದಮೇಲೆಯೇ ಉಪದೇಶಿಸಬೇಕು. ಇದರ ಅಭಿಪ್ರಾಯ ಏನು? 1 ವರ್ಷದ ತನಕ ಆ ಶಿಷ್ಯ ತನ್ನ ಗುರುಗಳ ಜೊತೆಗೆ ವಾಸ ಮಾಡಿದ ಅಂತಾದರೆ ಆ ಶಿಷ್ಯನ ಪ್ರವೃತ್ತಿ, ಶಿಷ್ಯನ ಮಾನಸಿಕ ಸ್ಥಿತಿಗತಿ ಇವೆಲ್ಲವೂ ಕೂಡ ಗುರುವಿಗೆ ಅರ್ಥವಾಗ್ತದೆ. ಆವಾಗ ಇವನಿಗೆ ಈ ರೀತಿಯಲ್ಲಿ ವಿದ್ಯೆಯನ್ನು ಉಪದೇಶಿಸಿದರೆ ಈತ ಈ ವಿದ್ಯೆಯನ್ನು ಪಡೆದು ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೆ ಉಪದೇಶಿಸುವುದಕ್ಕೆ ಸಮರ್ಥನಾಗ್ತಾನೆ ಅಂತ ಗುರುವಿಗೆ ಅರ್ಥವಾಗ್ತದೆ. ಅವನ ಮನಸ್ಥಿತಿಗೆ, ಅವನ ವ್ಯಕ್ತಿತ್ವಕ್ಕೆ ಅನುಗುಣವಾದ ವಿದ್ಯೆಯನ್ನು ಗುರು ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಸಂವತ್ಸರ ಪರ್ಯಂತವಾದರೂ ಶಿಷ್ಯನು ಗುರುಗಳ ಜೊತೆಗೆ ಇರಬೇಕು. ಅಂದರೆ ಗುರುಗಳು ಶಿಷ್ಯನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ 1 ಸಂವತ್ಸರ ಕಾಲವನ್ನು ತಾನು ಉಪಯೋಗಿಸಿಕೊಳ್ತಾನೆ. ಶಿಷ್ಯ ಗುರುವನ್ನು ಪರೀಕ್ಷೆ ಮಾಡುವುದು ಹೇಗೆ? ಅವನು ಶಿಷ್ಯರ ಜೊತೆಗೆ 1 ವರ್ಷ ಇದ್ದು ದಿವಸವೂ ಅವರನ್ನು ಪರೀಕ್ಷೆ ಮಾಡುವುದಲ್ಲ. ಶಿಷ್ಯ ಗುರುಗಳನ್ನು ಪರೀಕ್ಷೆ ಮಾಡುವುದು ಆ ಗುರುಗಳ ಶಿಷ್ಯರ ಮೂಲಕ. ಈ ಗುರುಗಳ ಶಿಷ್ಯರು ಹೀಗಿದ್ದಾರೆ, ಆದ್ದರಿಂದ ಇಂತಹ ಗುರುಗಳನ್ನು ನಾನು ಸ್ವೀಕರಿಸಬಹುದು. ಸುಮ್ಮನೆ ಗುರುಗಳನ್ನು ಹೋಗಿ ಸೇರುವುದಕ್ಕೆ ಶಿಷ್ಯನಿಗೆ ಅವಕಾಶ ಇಲ್ಲ. ಶಿಷ್ಯನೂ ಕೂಡ ಆ ಗುರುಗಳ ಶಿಷ್ಯರ ಮೂಲಕವಾಗಿ ಗುರುಗಳನ್ನು ಪರೀಕ್ಷಿಸಿ ಅಂತಹ ಗುರುಗಳ ಸನ್ನಿಧಾನಕ್ಕೆ ಈತ ಸಾಗಬೇಕು ಅಂತ ಇದು ಔಪನಿಷದವಾದಂತಹ ಮಾರ್ಗ. ಇಷ್ಟಕ್ಕೆ ತುಂಬ ಕಾಲ ಹಿಡಿತದೆ. 1 ವರ್ಷ 2 ವರ್ಷದಲ್ಲೆಲ್ಲ ಮುಗಿಯುವುದಿಲ್ಲ. ಮಿನಿಮಮ್ 1 ವರ್ಷ ಅಂತ ಅಲ್ಲಿ ಹೇಳಿರುವಂಥದ್ದು. ಆದ್ದರಿಂದ ಇಷ್ಟು ಕಾಲದ ನಂತರದಲ್ಲಿ ಆತ ಗುರುಗಳಿಂದ ವಿದ್ಯೋಪದೇಶವನ್ನು ಪಡಿಬೇಕು. ಅಷ್ಟು ಕಾಲದ ತನಕ ಈ ಜೀವಾತ್ಮ ಬದುಕಿರ್ತಾನೆ ಅನ್ನುವುದಕ್ಕೇನು ನಿಯಮ ಇದೆ? ಆದ್ದರಿಂದ ಬೇಗ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಬಯಸತಕ್ಕಂತಹ ವ್ಯಕ್ತಿ ತಾನು ತನ್ನಿಂದಲೇ ತನ್ನನ್ನು ತಾನೇ ತನಗೆ ಗುರು ಆಗಬೇಕು. ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ ಯತ್ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯೋಸೌ ಅನುವಿಂದತೆ. ಆತ್ಮನಃ ಗುರು ಆತ್ಮೈವ. ಇಲ್ಲಿ ಒಂದು ಸ್ವರೂಪದಲ್ಲಿ ನೋಡಿದರೆ ಈ ಗುರುಗಳ ಹತ್ರ ಹೋಗಿ ಎಲ್ಲ ವಿದ್ಯೋಪದೇಶ ಪಡೆಯುವುದೇ ಬೇಡ ಅಂತ ಹೇಳಿದ ಹಾಗೆ ಅನಿಸ್ತದೆ. ಈ ರೀತಿಯಲ್ಲಿ ಆದರೂ ಶಾಸ್ತ್ರ ಹೇಳ್ತದ? ಗುರುಗಳ ಹತ್ರ ಹೋಗಬೇಡ, ನೀನು ನಿನಗೇ ಗುರು ಅಂತ ಹೇಳಿದರೆ ಪ್ರಪಂಚದಲ್ಲಿ ದೊಡ್ಡದೇ ಒಂದು ಸಾಮ್ರಾಜ್ಯದ ನಿರ್ಮಾಣ ಆಗ್ತದೆ. ನೀನು ಯಾವ ಗುರುಗಳ ಹತ್ರ ಹೋಗಬೇಡ, ನಿನಗೆ ನೀನೇ ಗುರು ಅಂತ ಇಲ್ಲಿ ಉಪದೇಶ ಮಾಡಿದ ಹಾಗುಂಟು. ಗುರುಗಳ ಹತ್ರ ಹೋಗೋದು ಬೇಡ. ಯಾಕಂದರೆ ಅದಕ್ಕೆ ತುಂಬ ಸಮಯ ತಗೊಳ್ತದೆ. ಸಮಯ ತಗೊಂಡು ನೀನು ಅಭ್ಯಾಸ ಮಾಡಿ ಅಷ್ಟು ನಿಧಾನ ಮಾಡುವುದಕ್ಕಿಂತ ನಿನಗೆ ನೀನೇ ಗುರು. ಇದರ ಪರಿಣಾಮ ಏನಾಗ್ತದೆ? ಎಲ್ಲ ಶಾಲೆಗಳನ್ನು ಮುಚ್ಚಬೇಕು, ಎಲ್ಲ ಗುರುಗಳನ್ನು ಮುಚ್ಚಬೇಕು. ಗುರುಗಳು ಕೂಡ ಮನೆಯಲ್ಲೇ ಕೂತುಕೊಳ್ಬೇಕು, ಶಿಷ್ಯರು ಮನೆಯಲ್ಲೇ ಕೂತುಕೊಳ್ಬೇಕು. ಗುರುಗಳೇನಾದರೂ ಪಾಠ ಹೇಳಬೇಕಾ? ಶಿಷ್ಯರು ಬಂದರೆ ಅಲ್ವಾ ಪಾಠ ಹೇಳೋದು. ಗುರುಗಳು ಮಾತಾಡಲಿಕ್ಕಿಲ್ಲ. ಶಿಷ್ಯರೇನಾದರೂ ಪ್ರಶ್ನೆ ಮಾಡಬೇಕಾ? ತಾವು ದಡ್ಡರಾದಲ್ವ ಪ್ರಶ್ನೆ ಮಾಡುವುದು, ತಮಗೆ ತಾವೇ ಗುರುಗಳಲ್ವ, ಆದ್ದರಿಂದ ಅವರು ಪ್ರಶ್ನೆ ಮಾಡಲಿಕ್ಕಿಲ್ಲ. ಕೊನೆಗೆ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಹೇಳಿದ ಹಾಗೆ ಆಗ್ತದೆ. ಗುರುಗಳು ಪಾಠ ಮಾಡದೇ ಇದ್ದದ್ರಿಂದ ದಡ್ಡರಾಗ್ತಾರೆ, ಶಿಷ್ಯರು ಕೇಳದೇ ಇದ್ದದ್ರಿಂದ ದಡ್ಡರಾಗ್ತಾರೆ. ಒಟ್ಟು ದಡ್ಡರ ಪ್ರಪಂಚವನ್ನು ನಿರ್ಮಾಣ ಮಾಡಿದ ಹಾಗುಂಟಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಈ ಅವಧೂತರ ವಿಚಾರ ಬಂದ ಕೂಡಲೇ ಬರುವ ಪ್ರಶ್ನೆಗಳೇ ಹೀಗಿರ್ತದೆ. ಯಾಕಂದರೆ ಇದು ಅವಧೂತರ ಬಗ್ಗೆ ಉಪದೇಶ ಮಾಡುವುದಕ್ಕೆ ಹೊರಟದ್ದು ಶ್ರೀಕೃಷ್ಣ. ಅವಧೂತರ ವ್ಯಕ್ತಿತ್ವ ಹೇಗೆ? ಅವರಿಗೆ ಮೊದಲೇ ಜ್ಞಾನಿಗಳು. ಅವಧೂತರು ಅಂತೇಳಿದರೆ ಆ ಶಬ್ದದ ಅರ್ಥವೇ ಹಾಗೆ. ಅವಧೂನನ ಅಂತೇಳಿದರೆ ಝಾಡಿಸು. ಅವಧೂತರು ಅಂದರೆ ಝಾಡಿಸಿಕೊಂಡವರು ಅಂತ ಅರ್ಥ. ಏನನ್ನು ಝಾಡಿಸಿಕೊಂಡಿದ್ದಾರೆ? ಪ್ರಪಂಚದ ಎಲ್ಲ ಸಂಬಂಧಗಳನ್ನು ಝಾಡಿಸಿಕೊಂಡಿದ್ದಾರೆ. ಆದ್ದರಿಂದಾಗಿ ಅವರು ಮೊದಲೇ ಜ್ಞಾನಿಗಳಾಗಿರೋದ್ರಿಂದ ಅವಧೂತ ಅಂತ ಅವರನ್ನು ಕರೆಯೋದು.
ಜ್ಞಾನಿಗಳಾದ ವ್ಯಕ್ತಿಗಳು ಅವಧೂತ ಅಂತ ಶಬ್ದದಿಂದ ಯಾಕೆ ಕರೆಸಿಕೊಳ್ತಾರೆ? ಜ್ಞಾನಿ ಅಂತಲೇ ಕರಿಬಹುದಲ್ವ, ಪಂಡಿತ ಅಂತ ಕರಿಬಹುದಲ್ವ? ಇಲ್ಲ, ಅವರು ನೋಡಲಿಕ್ಕೆ ದಡ್ಡರ ಹಾಗಿರ್ತಾರೆ. ಪ್ರಪಂಚವನ್ನು ಅವರನ್ನು ನೋಡಿದರೆ ಇವರಿಗೆ ಏನೂ ಗೊತ್ತಿಲ್ಲ, ಇವನಿಗೆ ಆಚಾರ ವಿಚಾರಗಳೇ ಇಲ್ಲ, ದಡ್ಡ ಶಿಖಾಮಣಿ ಅನ್ನುವ ರೀತಿಯಲ್ಲಿ ಇರ್ತಾರೆ. ತಾವು ಬೂದಿ ಮುಚ್ಚಿದ ಕೆಂಡದ ಹಾಗಿರತಕ್ಕಂಥವರು, ಅವರನ್ನು ಜಡ ಅಂತ ಕರೀತಾರೆ. ಜಡ ಭರತ ಇದಕ್ಕೆ ಮುಖ್ಯ ದೃಷ್ಟಾಂತ. ಆ ರೀತಿಯ ಜಾಡ್ಯವನ್ನು ಲೋಕಕ್ಕೆ ತೋರಿಸಿಕೊಳ್ಳತಕ್ಕಂತಹ ವ್ಯಕ್ತಿತ್ವವನ್ನು ನಾವು ಅವಧೂತರು ಅಂತ ಕರೆಯೋದು. ಹಾಗಾದರೆ ಅವರಲ್ಲಿ ಜ್ಞಾನವಿದೆ, ಆದರೆ ಆ ಜ್ಞಾನವನ್ನು ಪ್ರಪಂಚಕ್ಕೆ ತೋರಿಸಿಕೊಳ್ಳತಕ್ಕಂತಹ ಬಯಕೆ ಇಲ್ಲ. ಅಂತಹ ವ್ಯಕ್ತಿಗಳು ಜ್ಞಾನವನ್ನು ಮುಚ್ಚಿಕೊಂಡು ತಾವು ವಿಚಿತ್ರ ವೇಷದಲ್ಲಿ ಪ್ರಪಂಚದಲ್ಲಿ ಇರುವುದರಿಂದ ಅವರು ಅವಧೂತರು. ಇಂಥವರು ಗುರುಗಳ ಹತ್ರ ಹೋಗಿ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂತೇಳಿದರೆ ಅವರ ಒಳಗೆ ಜ್ಞಾನ ತುಂಬಿದ ಜ್ಞಾನವನ್ನು ಅವರು ಅವರಾಗಿಯೇ ಮುಚ್ಚಿಕೊಂಡಿದ್ದಾರೆ. ಆ ಜ್ಞಾನವನ್ನು ಮುಚ್ಚಿಕೊಂಡಿರುವುದಕ್ಕೆ ಕಾರಣ ಅದು ಅವರ ಉದ್ಧಾರದ ದೃಷ್ಟಿಯೂ ಇರಬಹುದು, ಲೋಕದ ಉದ್ಧಾರದ ದೃಷ್ಟಿಯೂ ಇರಬಹುದು. ಜಡಭರತನ ಉಪಾಖ್ಯಾನದಲ್ಲಿ ಅದು ನಮಗೆ ಸ್ಪಷ್ಟವಾಗ್ತದೆ. ಹಾಗಾದರೆ ಆ ರೀತಿ ತಮ್ಮನ್ನು ತಾವು ಬೂದಿ ಮುಚ್ಚಿದ ಕೆಂಡದ ಹಾಗೆ ಉಳಿಸಿಕೊಂಡಿರತಕ್ಕಂತಹ ಜ್ಞಾನಿಗಳು ಅವರು ಗುರುಗಳ ಹತ್ರ ಉಪದೇಶ ಪಡಿಬೇಕು ಅಂತಿಲ್ಲ. ಅವರು ತಮ್ಮಲ್ಲಿ ತುಂಬಿದ ಜ್ಞಾನದ ಬಲದಿಂದ ತಾವು ಕಂಡದ ವಿಷಯದಿಂದ ಇನ್ನಷ್ಟು ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಅವಧೂತರಿಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ, ಆತ್ಮನೋ ಗುರುರಾತ್ಮೈವ. ಆತ್ಮನಃ ಗುರು ಆತ್ಮ ಏವ. ಇದಕ್ಕೆ 3-4 ಅರ್ಥಗಳಿದ್ದಾವೆ. ಆತ್ಮನಃ, ಆತ್ಮ ಏವ ಗುರು ಅಂದರೆ ಆತ್ಮನಃ ಅಂದರೆ ಪರಮಾತ್ಮನ ವಿಷಯದಲ್ಲಿ, ಆತ್ಮನಃ ವಿಷಯೇ ಅಂತ ಅರ್ಥ, ಪರಮಾತ್ಮನ ವಿಷಯದಲ್ಲಿ. ಆತ್ಮ ಏವ ಗುರು ಅಂದರೆ ಪರಮಾತ್ಮನೇ ಗುರುವಾಗಿದ್ದಾನೆ, ಇದು ಒಂದು ಅರ್ಥ. ದೇವರನ್ನು ತಿಳಿಸುವುದಕ್ಕೆ ದೇವರೇ ಬೇಕು, ಬೇರೆಯವರು ದೇವರನ್ನು ತಿಳಿಸಲಾರರು. ಇದನ್ನು ಐತರೇಯೋಪನಿಷತ್ತು ಶುರು ಮಾಡುವುದು ಹಾಗೆ. ಏಷ ಪಂಥಾಃ ಏತತ್ ಕರ್ಮ ಏತತ್ ಬ್ರಹ್ಮ ಏತತ್ ಸತ್ಯಂ ಅಂತ ಈ ಉಪನಿಷತ್ತು ಶುರುವಾಗ್ತದೆ. ಏಷ ಪಂಥಾಃ ಅನ್ನುವುದಕ್ಕೆ ಅರ್ಥ ಪರಮಾತ್ಮನನ್ನು ತಿಳಿಸುವವ ಪರಮಾತ್ಮನೇ, ಪರಮಾತ್ಮನನ್ನು ಮುಟ್ಟಿಸುವ ದಾರಿ ಯಾರು ಅಂದರೆ ಪರಮಾತ್ಮನೇ ಅಂತ ಆ ಶಬ್ದದ ಅರ್ಥ. ಪರಮಾತ್ಮನನ್ನು ತಿಳಿಸುವವ ಪರಮಾತ್ಮನೇ ಅನ್ನುವುದು ನಮಗೆ 15ನೇ ಅಧ್ಯಾಯದ ಗೀತೆಯಲ್ಲೂ ಕಾಣಿಸುತ್ತೆ. ಗೀತೆಯಲ್ಲಿ ತತಃಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸುತಾ ಪುರಾಣಿ ಅಂತ ಹೇಳುವ ಶ್ಲೋಕದಲ್ಲಿ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ, ಆ ಪರಮಾತ್ಮನನ್ನು ತಿಳಿಯುವುದಕ್ಕೋಸ್ಕರ ಆದ್ಯ ಪುರುಷನಾದ ಭಗವಂತನನ್ನೇ ನಾನು ಶರಣು ಹೊಂದುತ್ತೇನೆ. ಅಂದರೆ ದೇವರನ್ನು ದೇವರೇ ತಿಳಿಸಬೇಕು. ದೇವರನ್ನು ಬೇರೆ ಲೈಟ್ ಹಾಕಿ ನಾವು ತಿಳಿಲಿಕ್ಕಾಗುವುದಿಲ್ಲ. ದೇವರನ್ನು ನಾವು ಕಾಣಬೇಕು ಅಂತಾದರೆ ನಾವು ಶಾಸ್ತ್ರವನ್ನು ಓದಿಯೋ ಗುರುಗಳ ಉಪದೇಶದಿಂದಲೋ ದೇವರನ್ನು ಕಾಣುವುದಕ್ಕಾಗುವುದಿಲ್ಲ. ದೇವರು ಕಾಣಬೇಕಾದರೆ ದೇವರಿಗೆ ಅನಿಸಬೇಕು, ನನ್ನನ್ನು ಇವನಿಗೆ ನಾನು ತೋರಿಸಬೇಕು ಅಂತ ದೇವರಿಗೆ ಅನಿಸಬೇಕು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೇಶ ವೃಣುತೆ ತೇನ ಲಭ್ಯ ತಸ್ಯ ಆತ್ಮ ವಿವೃಣುತೆ ತನೂಂ ಸ್ವಾಂ. ಇದೊಂದು ಉಪನಿಷತ್ತಿನ ಮಾತು. ಇದೇನು ಹೇಳ್ತದೆ ಅಂದರೆ ಪ್ರವಚನವನ್ನು ಕೇಳುವುದರಿಂದ ಅಥವಾ ಪ್ರವಚನವನ್ನು ಹೇಳುವುದರಿಂದ ಆ ಭಗವಂತ ನಮಗೆ ಲಭ್ಯನಾಗುವುದಿಲ್ಲ. ನ ಮೇಧಯ, ನಮ್ಮಲ್ಲಿರತಕ್ಕಂತಹ ಅತಿಮಾನುಷವಾದಂತಹ ಮೇಧಾಶಕ್ತಿಯಿಂದಲೂ ಕೂಡ ದೇವರು ನಮಗೆ ಸಿಗಬೇಕು ಅಂತಿಲ್ಲ. ಮತ್ತು ಏನು, ಯಂ ಏವ ಏಷಃ ವೃಣುತೆ, ಯಾವ ವ್ಯಕ್ತಿಯನ್ನು ಈ ಪರಮಾತ್ಮ ತನ್ನವ ಅಂತ ಸ್ವೀಕಾರ ಮಾಡ್ತಾನೋ, ಯಾವ ವ್ಯಕ್ತಿಗೆ ನನ್ನನ್ನು ನಾನು ತೋರಿಸಬೇಕು ಅಂತ ಭಗವಂತ ಬಯಸ್ತಾನೋ, ತಸ್ಯ ಏಷಃ ಆತ್ಮ ವಿವೃಣುತೆ ತನೂಂಸಾಂ, ಅಂತಹ ವ್ಯಕ್ತಿಗೆ ಈ ಪರಮಾತ್ಮ ತನ್ನನ್ನು ತಾನು ಬಿಡಿಸಿಕೊಂಡು ತೋರಿಸಿಕೊಡ್ತಾನೆ. ನಮ್ಮ ಬೆಳಕು ದೇವರನ್ನು ಕಾಣಿಸುವುದಿಲ್ಲ, ದೇವರು ಸ್ವಯಂ ಪ್ರಕಾಶ. ಸ್ವಪ್ರಕಾಶನಾದ ಪರಮಾತ್ಮ ತಾನಾಗಿ ನಮಗೆ ತನ್ನನ್ನು ತಾನು ಬಿಡಿಸಿಕೊಂಡ ಅಂತ ಆದರೆ ಮಾತ್ರ ದೇವರು ನಮಗೆ ಕಾಣುವುದಕ್ಕೆ ಸಾಧ್ಯ. ಹಾಗಾದರೆ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಅಜ್ಞರಿಗೆ ತನ್ನ ಜ್ಞಾನವನ್ನು ಕೊಡುವವ ಅವನೇ ಆಗಿದ್ದಾನೆ. ಆದ್ದರಿಂದ ಆತ್ಮನೋ ಗುರು ಆತ್ಮ ಏವ, ಆತ್ಮನಃ ಪರಮಾತ್ಮನಃ ವಿಷಯೇ ಗುರು ಆತ್ಮ ಏವ. ಆದ್ದರಿಂದಲೇ ನಾವು ಕೃಷ್ಣಂ ಮಧ್ಯೆ ಜಗದ್ಗುರು ಅಂತ ಹೇಳುವುದು. ಅವನು ಜಗದ್ಗುರು, ಲೋಕಕ್ಕೆಲ್ಲ ಜ್ಞಾನವನ್ನು ಕೊಡುವವ ಆ ಪರಮಾತ್ಮ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ಆ ಪರಮಾತ್ಮನಿಂದಲೇ ಲೋಕಕ್ಕೆ ಸ್ಮೃತಿ, ಲೋಕಕ್ಕೆ ಜ್ಞಾನ, ಲೋಕಕ್ಕೆ ಅಜ್ಞಾನ ಎಲ್ಲವೂ ಪ್ರಾಪ್ತಿಯಾಗುವುದಾದ್ದರಿಂದ ಆತ್ಮನೋ ಗುರುರಾತ್ಮೀವ. ಯಾರಿಗೆ? ಪುರುಷಸ್ಯ ವಿಶೇಷತಃ, ಈ ಪುರುಷನಿಗೆ ವಿಶೇಷವಾಗಿ ಮನುಷ್ಯನಿಗೆ ಪರಮಾತ್ಮ ವಿಷಯಕವಾದಂತಹ ಜ್ಞಾನವನ್ನು ಹುಟ್ಟಿಸುವವ ಪರಮಾತ್ಮನೇ ಆಗಿದ್ದಾನೆ. ಇದೇನು ಅರ್ಥ ಸರಿ ಉಂಟು, ಆದರೆ
ನಮಗೆ ಪರಮಾತ್ಮನ ಜ್ಞಾನವನ್ನು ಸಾಕ್ಷಾತ್ತಾಗಿ ಪರಮಾತ್ಮ ಕೊಡುವುದಿಲ್ಲ. ಅದು ಎತ್ತರದ ವ್ಯಕ್ತಿಗಳಿಗೆ ದೇವರು ತನ್ನ ಜ್ಞಾನವನ್ನು ತಾನು ಕೊಡ್ಬೋದು. ನಮ್ಮಲ್ಲಿ ಗುರುದ್ವಾರ ಪ್ರಸಾದಕತೆ, ದೇವರೂ ಕೂಡ ನಮಗೆ ಗುರುವಿನ ಮೂಲಕವೇ ಜ್ಞಾನವನ್ನು ಪ್ರಸಾದವನ್ನು ಉಂಟು ಮಾಡ್ತಕ್ಕಂಥವ. ಆದ್ದರಿಂದ ಇದಕ್ಕೆ ಇನ್ನೊಂದು ಅರ್ಥ ತಗೊಳ್ಬೇಕು. ಆತ್ಮನೋ ಗುರುಹು ಆತ್ಮ ಏವ. ಆತ್ಮನಃ ಅಂತ ಹೇಳಿದರೆ ಜೀವಾತ್ಮನಃ ಅಂತ ಅರ್ಥ. ಈ ಪುರುಷನಿಗೆ ಜೀವಾತ್ಮನಃ ಪುರುಷಸ್ಯ, ಜೀವಾತ್ಮನೆನಿಸಿದಂತಹ ಈತನಿಗೆ ಗುರುಹು ಅಂದರೆ ಪರತತ್ವವನ್ನು ತಿಳಿಸತಕ್ಕಂತಹ ವ್ಯಕ್ತಿ ಆತ್ಮ ಏವ ಅಂದರೆ ಈತನ ಮನಸ್ಸೇ. ಆತ್ಮ ಏವ ಈತನ ಗುರುವೇ, ಇನ್ನೊಬ್ಬ ಆತ್ಮನೇ. ಆದರೆ ಆತ್ಮನಿಗೆ ಆತ್ಮನನ್ನು ತಿಳಿಸುವವ ಆತ್ಮನೇ. ಈ ಆತ್ಮ ಶಬ್ದ ಅನೇಕಾರ್ಥಕಾದದ್ದರಿಂದ ಇದು ಸಮಸ್ಯೆ ಆದದ್ದು. ಆತ್ಮನಿಗೆ ಅಂದರೆ ಜೀವಾತ್ಮನಿಗೆ, ಗುರುಹು ಅಂದರೆ ಆತ್ಮನನ್ನು ತಿಳಿಸುವವ ಅಂದರೆ ಪರಮಾತ್ಮ ಜ್ಞಾಪಕನಾದವ, ಆತ್ಮ ಏವ ಮತ್ತೊಬ್ಬ ಜೀವಾತ್ಮನೇ ಆಗಿರ್ತಾನೆ. ಈ ಮತ್ತೊಬ್ಬ ಜೀವಾತ್ಮ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಉಪನಿಷತ್ತು ಏನು ಹೇಳ್ತದೆ ಅಂದರೆ, ನಿನಗೆ ದೇವರನ್ನು ನೀನಾಗಿ ತಿಳಿಯುವುದಕ್ಕೂ ಸಾಧ್ಯ ಇಲ್ಲ, ದೇವರನ್ನು ಶಾಸ್ತ್ರದಿಂದ ತಿಳಿಯುವುದಕ್ಕೂ ಸಾಧ್ಯ ಇಲ್ಲ. ಮತ್ತು ಪ್ರೋಕ್ತ ಅನ್ಯೇನೈವ ಪ್ರೇಷ್ಠ, ಇನ್ನೊಬ್ಬ ಹೇಳಬೇಕು. ಅನನ್ಯ ಪ್ರೋಕ್ತೇ ಗತಿರಸ್ಯ ನಾಸ್ತಿ, ಗತಿರತ್ರ ನಾಸ್ತಿ ಅಣೀಯಾನ್. ಆ ಅತ್ಯಂತ ಸ್ವರೂಪಿಯಾದಂತಹ ಪರಮಾತ್ಮನನ್ನು ತಿಳಿಯುವುದಕ್ಕೆ ನೈಷಾ ತರ್ಕೇಣ ಮದಿರಾಪನೆಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ತರ್ಕದಿಂದಲೋ ಪ್ರತ್ಯಕ್ಷದಿಂದಲೋ ದೇವರನ್ನು ನಾವು ತಿಳಿಯುವುದಕ್ಕೆ ಬರುವುದಿಲ್ಲ. ಮತ್ತೆ ಯಾರು ಅಂದರೆ ದೇವರನ್ನು ನನಗಿಂತ ಭಿನ್ನನಾದ ಸರ್ವೋತ್ಕೃಷ್ಟನಿದ್ದಾನೆ ಅಂತ ಯಾರು ತಿಳ್ಕೊಂಡಿರ್ತಾನೋ ಅಂತಹ ವ್ಯಕ್ತಿ ನಮಗೆ ಸರಿಯಾಗಿ ಉಪದೇಶಿಸಿದಾಗ ಮಾತ್ರ ದೇವರನ್ನು ನಾವು ತಿಳಿಯುವುದಕ್ಕೆ ಸಾಧ್ಯ. ಅಂದರೆ ದೇವರನ್ನು ತಿಳಿಯಬೇಕು ಅಂತ ಹೇಳಿದರೆ ಭೇದ ತತ್ವಜ್ಞಾನಾದಂತಹ ಒಬ್ಬ ವ್ಯಕ್ತಿ ನಮಗೆ ಉಪದೇಶಿಸಬೇಕು. ಭಗವಂತನ ದಾಸನಾದ ವ್ಯಕ್ತಿ ನಮಗೆ ಉಪದೇಶಿಸಿದಾಗ ದೇವರ ಜ್ಞಾನ ಬರ್ತದೆ. ಅದು ಆತ್ಮನೋ ಗುರುರಾತ್ಮೈವ ಅನ್ನುವ ಶಬ್ದಕ್ಕೆ ಅದು ಕೂಡ ಅರ್ಥ. ಆತ್ಮನಃ ಜೀವಾತ್ಮನಿಗೆ, ಗುರುಹು ಪರತತ್ವದ ಉಪದೇಶಕನು, ಆತ್ಮ ಏವ ಮತ್ತೊಬ್ಬ ಪರಮಾತ್ಮನಿಗಿಂತ ಭಿನ್ನನಿದ್ದೇನೆ ಅಂತ ತಿಳಿದಿರತಕ್ಕಂತಹ ತತ್ವಜ್ಞಾನಿಯೇ ಉಪದೇಶಕನಾಗುವುದಕ್ಕೆ ಸಾಧ್ಯ. ವಿಶೇಷತಃ ಅವ ವಿಶೇಷವಾಗಿ ಉಪದೇಶವನ್ನು ಕೊಡ್ತಾನೆ, ಅಥವಾ ಅಶೇಷತಃ ಅಶೇಷ ಉಪದೇಶವನ್ನು ಕೊಡುವವ ಅವ. ಈಗ ಪ್ರಕೃತದ ಇನ್ನೊಂದು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಬೇಕಾದ ಅರ್ಥ ಏನು? ಆತ್ಮನೋ ಗುರುಹು ಆತ್ಮೀವ. ಆತ್ಮನಃ ಜೀವಾತ್ಮನಿಗೆ, ಗುರುಹು ಯಾರು ಅಂದರೆ ಆತ್ಮ ಏವ ಅವನ ಮನಸ್ಸೇ ಅವನಿಗೆ ಗುರು, ಅಥವಾ ಆತ್ಮ ಏವ ಅಂದರೆ ಅವನೇ ಅವನಿಗೆ ಗುರು. ಈ ಅವನೇ ಅವನಿಗೆ ಗುರು ಅನ್ನುವುದು ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲೂ ಕೂಡ ಇಲ್ಲ. ಒಂದೋ ತಾಯಿ ಗುರು, ಒಂದೋ ತಂದೆ ಗುರು, ಇಲ್ಲ ಆಚಾರ್ಯರು ಗುರುಗಳು. ಅದು ಇಲ್ಲದೆ ಹೋದರೆ ಇವ ಪ್ರಪಂಚವನ್ನು ನೋಡ್ತಾನೆ, ಪ್ರಪಂಚದಲ್ಲಿ ಸಾವಿರಾರು ಜನ ಗುರುಗಳಾಗ್ತಾರೆ. ಅವನಿಗೆ ಅವನೇ ಗುರುಗಳಾಗುವುದು ಅನ್ನೋದು ವಸ್ತುತಃ ಇಲ್ಲ. ಆದ್ದರಿಂದ ಅವನಿಗೆ ಅವನೇ ಗುರು ಅನ್ನುವ ಶಬ್ದದ ಅರ್ಥ ಏನು ಅಂದರೆ, ಅವನು ಸ್ವತಃ ಜ್ಞಾನೇಚ್ಛವಾಗಿದ್ದರೆ ಆತ ಯಾವುದನ್ನು ನೋಡಿಯೂ ಜ್ಞಾನವನ್ನು ಪಡೆಯಬಲ್ಲ. ಈ ಸ್ಥಿತಿಯಲ್ಲಿ ಅವನಿಗೆ ಅವ ಗುರು ಆಗ್ತಾನೆ. ಜ್ಞಾನವನ್ನು ಪಡೆಯುವುದಕ್ಕೆ ತನ್ನನ್ನು ತಾನು ತೆರೆದುಕೊಂಡಂತಹ ವ್ಯಕ್ತಿಗೆ ಏನು ಕರಿತೇವೆ ಅಂದರೆ ಆತ್ಮಗುರು ಅಂತ ಕರೀತಾನೆ. ಅವನು ಜ್ಞಾನದ ವಿಷಯದಲ್ಲಿ ತನ್ನನ್ನು ತೆರೆದುಕೊಳ್ಬೇಕು. ಯಾವುದನ್ನು ನೋಡಿದರೂ ಅವನಿಗೆ ಒಂದಲ್ಲ ಒಂದು ರೀತಿಯ ಜ್ಞಾನ ಬರಬೇಕು. ಎದುರುಗಡೆ ಒಬ್ಬ ವ್ಯಕ್ತಿ ಬಂದ, ಬೇಡ್ತಾ ಇರ್ತಾನೆ. ಆ ಬೇಡ್ತಾ ಇರುವ ವ್ಯಕ್ತಿಯನ್ನು ನೋಡಿದರೆ ಇವನಿಗೊಂದು ಜ್ಞಾನ ಬರಬೇಕು. ಸಾಮಾನ್ಯವಾಗಿ ಏನು ಜ್ಞಾನ ಬರ್ತದೆ? ಬೇಡ್ತಾ ಇದ್ದವನು ಎದುರಿಗೆ ಬಂದರೆ, ಓ ನನ್ನ ಕಿಸೆಯಲ್ಲಿಗೆ ಸರಿಯಾಗಿ ಗುಬ್ಬಿ ಹಾಕ್ಕೊಳ್ಬೇಕು, ನನ್ನ ಕಿಸೆ ಬಿಚ್ಚದೇ ಇರುವ ಹಾಗೆ ಮಾಡಿಕೊಳ್ಬೇಕು, ಇಂಥ ಜ್ಞಾನ ಬರ್ತದೆ. ಆದರೆ ಅವನು ಜ್ಞಾನಕ್ಕೆ ತೆರೆದ ಮನಸ್ಸುಳ್ಳವನಾದರೆ ಅವನಿಗೆ ಆ ರೀತಿ ಬೇಡ್ತಾ ಇರುವ ವ್ಯಕ್ತಿಯನ್ನು ನೋಡಿದರೆ, ಓ ನಾವಿವತ್ತು ದಾನ ಕೊಟ್ಟರೆ ಮಾತ್ರ ಮುಂದಕ್ಕೆ ಬೇಡದೇ ಇದ್ದ ಸ್ಥಿತಿಗೆ ಬರ್ಬೋದು ಅಂತ ಅವನಿಗೆ ಜ್ಞಾನ ಬರ್ತದೆ. ಆದರೆ ಬೇಡುವುದಕ್ಕೆ ಕಾರಣ ಇವತ್ತವ ಬೇಡ್ತಾ ಇದ್ದಾನೆ ಅಂದರೆ ಏನರ್ಥ? ಜನ್ಮಾಂತರದಲ್ಲಿ ದಾನ ಮಾಡಲಿಲ್ಲ ಅಂತ ಅರ್ಥ. ಆದರೆ ದಾನ ಮಾಡುವುದಕ್ಕೆ ನಮ್ಮನ್ನು ನಾವು ಸಜ್ಜುಗೊಳಿಸಿಕೊಳ್ಳಬೇಕು ಅನ್ನುವುದನ್ನು ಬೇಡುವವನನ್ನು ನೋಡಿಯೂ ಅರ್ಥ ಮಾಡಿಕೊಳ್ಬೇಕು. ಇದು ಆತ್ಮನೇ ಆತ್ಮನಿಗೆ ಗುರು ಆಗುವಂತಹ ಸ್ಥಿತಿ. ಸತ್ಯ ಹರಿಶ್ಚಂದ್ರನ ಕಥೆ ಕೇಳಿ ಏನು ತಿಳ್ಕೊಳ್ಬೇಕು? ಓ ಎಂದಿಗೂ ಸತ್ಯ ಹೇಳಬಾರ್ದು, ಯಾಕಂದರೆ ಸತ್ಯ ಹೇಳಿದರೆ ಸ್ಮಶಾನಕ್ಕೆ ಹೋಗ್ತೇವೆ ಅಂತ ಹೀಗೆ ತಿಳ್ಕೊಂಡ್ರೆ ಇದು ಆತ್ಮನಿಗೆ ಆತ್ಮಗುರು ಆಗಲಿಲ್ಲ. ಆತ್ಮನಿಗೆ ಆತ್ಮಗುರು ಆಗಬೇಕಾದ್ರೆ ಅವ ಏನನ್ನು ಕಂಡರೂ ಅದಕ್ಕೆ ಆತ್ಮ ಸಂಬಂಧಿಯಾದ ಉಪದೇಶವನ್ನು ಅದರಿಂದ ಪಡಿಬೇಕು. ನಾವು ಕೂಡ ಸತ್ಯಕ್ಕೋಸ್ಕರ ಪ್ರಾಣವನ್ನು ಅರ್ಪಿಸುವುದಕ್ಕೂ ಸಿದ್ಧವಾಗಬೇಕು. ಬರೀ ಹೆಂಡತಿ ಮಕ್ಕಳನ್ನಲ್ಲ, ಸಮಗ್ರವನ್ನು ಕೂಡ ಸ್ವಾಹ ಮಾಡುವುದಕ್ಕೆ ಸತ್ಯದ ರಕ್ಷಣೆಗೋಸ್ಕರ ಯಾರು ಸಿದ್ಧನಾಗ್ತಾನೆ ಅಂತಹ ವ್ಯಕ್ತಿಯೇ ಸತ್ಯದ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಸಾಧ್ಯ. ಇಂತಹ ವಿದ್ಯೆಯನ್ನು ಆತ ಪಡೆಯಬೇಕು. ಆಕಾಶದಲ್ಲಿ ಚಂದ್ರನನ್ನು ನೋಡ್ತಾ ಇದ್ದರೆ ಅವನಿಗೇನು ಜ್ಞಾನ ಬರಬೇಕು? ಚಂದ್ರನ ನೋಡಿದರೆ ಅಬ್ಬಾ ಎಷ್ಟು ಸುಂದರ,
ನಮ್ಮ ಮುಖವೂ ಹೀಗೆ ಇರಬೇಕು ಇಂಥ ಜ್ಞಾನ ಬರುವುದಲ್ಲ. ಚಂದ್ರನನ್ನು ನೋಡಿದಾಗ ಪ್ರತಿನಿತ್ಯವೂ ಕೂಡ ಚಂದ್ರ ಚಿಕ್ಕದಾಗ್ತಾ ಇದ್ದಾನೆ, ಪ್ರತಿನಿತ್ಯವೂ ಚಂದ್ರ ದೊಡ್ಡದಾಗ್ತಾ ಇದ್ದಾನೆ, ಒಂದು ದಿವಸ ಇಲ್ಲವಾಗ್ತಾನೆ, ಒಂದು ದಿವಸ ಪೂರ್ಣನಾಗ್ತಾನೆ. ಹಾಗಾದರೆ ಚಂದ್ರ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಚಂದ್ರನ ಮಂಡಲ ಮಾತ್ರ ಹುಟ್ಟುತ್ತೆ, ಬೆಳೆಯುತ್ತೆ, ಸಾಯುತ್ತೆ. ಹೇಗೋ ಹಾಗೆ ನಾನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ನನ್ನ ಶರೀರ ಮಾತ್ರ ಹುಟ್ಟುತ್ತೆ, ಸಾಯುತ್ತೆ, ಮತ್ತೆ ಹುಟ್ಟುತ್ತೆ, ಮತ್ತೆ ಸಾಯುತ್ತೆ. ಹೀಗೆ ಅಂತ ಆ ಚಂದ್ರನನ್ನು ನೋಡಿ ತಾನು ತನ್ನ ಸಂಸಾರದ ಒಂದು ವಿಶೇಷವನ್ನು ಅರ್ಥ ಮಾಡಿಕೊಳ್ಬೇಕು. ಈ ರೀತಿ ತನ್ನ ಮನಸ್ಸನ್ನು ಜ್ಞಾನಕ್ಕೋಸ್ಕರ ತೆರೆದುಕೊಂಡಂತಹ ವ್ಯಕ್ತಿಯನ್ನು ಏನು ಕರೀತಾರೆ ಅಂದರೆ ಆತ್ಮಗುರು. ಅವನಿಗೆ ಅವನೇ ಗುರು. ಅಂದರೆ ಬೇರೆ ಗುರುಗಳು ಅವನಿಗೆ ಅದನ್ನೆಲ್ಲ ಬಿಡಿಸಿ ಹೇಳಿ ಅರ್ಥ ಮಾಡಿಸಬೇಕು ಅಂತಿಲ್ಲ. ಅದನ್ನು ನೋಡಿ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಬರೀ ಅಲ್ಲಿ ಹೇಳಿದ ವಿಷಯವೇ ಆಗಬೇಕು ಅಂತಿಲ್ಲ. ಯಾವ ವಿಷಯವನ್ನು ನೋಡಿದರೂ ಕೂಡ ದಿನದಲ್ಲೂ ನಡೆಯುವ ಹೊಸ ಘಟನೆಗಳು ಅವನಿಗೆ ಹೊಸ ವಿಷಯಗಳನ್ನು ಅರ್ಥ ಮಾಡಿಸ್ತಾ ಹೋದವು ಅಂತಾದರೆ ಅಂಥವರನ್ನು ಆತ್ಮಗುರು. ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ. ಇಲ್ಲಿ ಪುರುಷಸ್ಯ ವಿಶೇಷತಃ ಅಂತಾರೆ. ಪುರುಷ ಅಂದರೆ ಮಾನವ ಶರೀರವನ್ನು ಪುರುಷ ಅಂತ ಕರೆಯುವುದು. ಪ್ರಾಣಿ ಶರೀರವನ್ನು ಯಾರು ಪುರುಷ ಅಂತ ಕರೆಯುವುದಿಲ್ಲ. ಒಂದು ಕೋಣ ಇದ್ದರೆ, ಒಂದು ಎಮ್ಮೆ ಇದ್ದರೆ ಅದು ಪುರುಷವೋ ಸ್ತ್ರೀಯೋ ಅಂತ ಹೀಗೆ ಕೇಳುವ ಕ್ರಮ ಇಲ್ಲ. ಅದು ಕೋಣ ಪುರುಷ, ಎಮ್ಮೆ ಸ್ತ್ರೀ, ಈ ರೀತಿಯ ಪ್ರಯೋಗ ಇಲ್ಲ. ಪುರುಷ ಅನ್ನೋ ಶಬ್ದ ಗಂಡನ್ನು ಕರೀತಾರೆ, ಹೆಣ್ಣನ್ನು ಕರೀತಾರೆ. ಆದರೆ ಈ ಮಾನವ ಶರೀರ ಇದ್ದರೆ ಅದನ್ನು ಪುರುಷ ಅಂತ ಕರೆಯೋದು. ಅದು ಸ್ತ್ರೀಯೂ ಕೂಡ ಪುರುಷ ಅನ್ನೋ ಶಬ್ದದಿಂದಲೇ ವಾಚ್ಯ, ಪುರುಷನೂ ಕೂಡ ಪುರುಷ ಅನ್ನೋ ಶಬ್ದದಿಂದಲೇ ವಾಚ್ಯ. ಈ ನವದ್ವಾರಾತ್ಮಕವಾದ ಮಾನವ ಶರೀರಕ್ಕೆ ಪುರುಷ ಅಂತ ಹೆಸರು. ಪುರುಷಸ್ಯ ವಿಶೇಷತಃ ಯತಃ. ಯಾಕೆ ಅಂದರೆ ಈ ಪುರುಷ ಶರೀರದಲ್ಲಿ ಒಂದು ವಿಶೇಷತೆ ಇದೆ. ಅವನು ತತ್ವಗಳನ್ನು ಎರಡು ಪ್ರಮಾಣಗಳಿಂದ ತಿಳಿತಾನೆ. ಒಂದು ಪ್ರತ್ಯಕ್ಷದಿಂದ, ಮತ್ತೊಂದು ಅನುಮಾನದಿಂದ. ಯತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯ ಆತ್ಮಾನುವಿಂದತೆ. ಈ ಆತ್ಮ ಶ್ರೇಯಸ್ಸನ್ನು ಪ್ರತ್ಯಕ್ಷ ಮತ್ತು ಅನುಮಾನದ ಮೂಲಕ ತಿಳಿತಾನೆ. ಸಾಮಾನ್ಯವಾಗಿ ನಾವು ಎಲ್ಲವನ್ನೂ ಶ್ರೇಯಸ್ಸವನ್ನು ತಿಳಿಯುವುದು ಪ್ರತ್ಯಕ್ಷದಿಂದ. ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಕೃಷಿಯನ್ನು ಮಾಡುವುದರಿಂದ ಶ್ರೇಯಸ್ಸಾಗ್ತದೆ. ಇದು ನಮಗೆ ಹೇಗೆ ಗೊತ್ತಾಯಿತು? ಪ್ರತ್ಯಕ್ಷದಿಂದ ಗೊತ್ತಾಗುತ್ತೆ. ಬೀಜ ಬಿತ್ತಿದ್ವಿ, ಅದರಿಂದ ಧಾನ್ಯ ಬಂತು. ಒಂದು ಬೀಜ ಬಿತ್ತಿದ್ದಕ್ಕೆ 60 ಧಾನ್ಯ ಬಂತು. ಹಾಗಾದರೆ ನಾನು 60ರಿಂದ 600 ತೆಗಿಬೋದು, 600ರಿಂದ 60,000 ತೆಗಿಬೋದು ಅಂತ ಹೀಗೆ ಆಲೋಚನೆ ಮಾಡಿಕೊಂಡು ಆತ ಲಾಭ ಮಾಡಿ ಅದರಿಂದ ಖುಷಿಪಟ್ಟ. ಹಾಗಾದರೆ ಬೀಜವನ್ನು ಬಿತ್ತಿದರೆ ಧಾನ್ಯ ಕೃಷ್ಯಾದಿಗಳಿಂದ ನಮಗೆ ಶ್ರೇಯಸ್ಸಿದೆ ಅನ್ನುವುದು ಪ್ರತ್ಯಕ್ಷದಿಂದ ಲಭ್ಯವಾದಂತಹ ವಿಷಯ, ಕಂಡು ತಿಳಿದಂತಹ ವಿಷಯ. ಇನ್ನು ಕೆಲವು ಯಾಗ ಮಾಡಿದರೆ ಒಳ್ಳೆಯದು, ದೇವರನ್ನು ಪೂಜೆ ಮಾಡಿದರೆ ಒಳ್ಳೆಯದು, ಇದೆಲ್ಲ ನಾವು ಪ್ರತ್ಯಕ್ಷದಿಂದ ತಿಳಿಯುವುದಲ್ಲ. ಹೇಗೆ ಕೃಷಿಯಿಂದ ನಾವು ಬಿತ್ತಿದ ಧಾನ್ಯ ಅದರಿಂದ ಸಿಗುವ ಫಲವೂ ನಮಗೆ ಪ್ರತ್ಯಕ್ಷೀಭೂತವಾಗಿದೆಯೋ ಹಾಗೆ ಯಾಗದಿಂದ ಸಿಗುವ ಫಲ ನಮಗೆ ಪ್ರತ್ಯಕ್ಷವಾಗಲಿಲ್ಲ. ಪ್ರತ್ಯಕ್ಷವಾಗದೇ ಹೋದರೂ ಅದನ್ನು ನಾವು ತಿಳಿತೇವೆ. ಅದು ಅನುಮಾನದಿಂದ ತಿಳಿಯೋದು. ಇಲ್ಲಿ ಅನುಮಾನ ಅನ್ನುವುದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ವೇದ ಅಂತ. ವೇದಕ್ಕೂ ಒಂದು ಅನುಮಾನ ಅಂತ ಹೆಸರು. ಅನುಮಾನ ಅಂದರೆ ಪ್ರತ್ಯಕ್ಷವನ್ನು ಅನುಸರಿಸಿ ಯಾವುದು ಪ್ರಮಾಣವಾಗಿರ್ತದೋ ಅಂಥದ್ದು ಅನುಮಾನವಾಗ್ತದೆ. ಅದು ಯುಕ್ತಿಯೂ ಕೂಡ ಅನುಮಾನ ಆಗ್ಬೋದು, ವೇದವೂ ಕೂಡ ಅನುಮಾನ ಆಗ್ಬೋದು. ಪ್ರತ್ಯಕ್ಷವನ್ನು ಅನುಸರಿಸಿ ವೇದಮಾನ ಆಗುವುದು, ವೇದವನ್ನು ಅನುಸರಿಸಿ ಪ್ರತ್ಯಕ್ಷ ಪ್ರಮಾಣ ಆಗುವುದಲ್ಲ. ಪ್ರತ್ಯಕ್ಷವನ್ನು ಅನುಸರಿಸಿ ವೇದ ಪ್ರಮಾಣ ಆಗುವುದು. ವೇದ ಮತ್ತು ಪ್ರತ್ಯಕ್ಷ ಎರಡಕ್ಕೆ ವಿರೋಧ ಬಂದರೆ ಆವಾಗ ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ವೇದಕ್ಕೆ ಅರ್ಥ ಮಾಡಬೇಕೇ ಹೊರತು ವೇದದ ಅರ್ಥವನ್ನೇ ಎಡವಟ್ಟು ಮಾಡಲಿಕ್ಕೆ ಹೋಗಬಾರ್ದು. ವೇದದಲ್ಲಿ ಕೆಲವು ಪ್ರಯೋಗ ಇದೆ. ಒಂದು ಯಜ್ಞದಲ್ಲಿ 3 ಕುಂಡಗಳು ಬೇಕು. ಮಧ್ಯದಲ್ಲಿದ್ದದ್ದು ಗಾರ್ಹಪತ್ಯಾಗ್ನಿಯನ್ನು ಪ್ರತಿಷ್ಠೆ ಮಾಡಿದಂತಹ ಕುಂಡ. ದಕ್ಷಿಣ ದಿಕ್ಕಿನಲ್ಲಿರುವಂಥದ್ದು ದಕ್ಷಿಣಾಗ್ನಿಯನ್ನು ಪ್ರತಿಷ್ಠಾಪಿಸಿದ್ದು, ಉತ್ತರದಲ್ಲಿರತಕ್ಕಂಥದ್ದು ಆಹವನೀಯ ಅಂತ. ಹೀಗೆ ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ 3 ಕುಂಡಗಳಿದ್ದಾವೆ. ಈ ದಕ್ಷಿಣಾಗ್ನಿ ಮತ್ತು ಗಾರ್ಹಪತ್ಯ ಇವೆರಡರ ಮಧ್ಯದಲ್ಲಿ ಒಂದು ಕಂಬವನ್ನು ನೆಡಬೇಕು. ಆ ಕಂಬವನ್ನು ಖದಿರ ಅನ್ನುವ ವೃಕ್ಷದಿಂದ ನಿರ್ಮಾಣ ಮಾಡಿರಬೇಕು. ಖದಿರ ವೃಕ್ಷದ ಪಕಾಸಿನಿಂದ ನಿರ್ಮಾಣ ಮಾಡಿದ ಕಂಬ. ಅದು ಹೇಗೆ ಮಾಡಿರಬೇಕು? ಆ ಕಂಬವನ್ನು ಅಷ್ಟಾಶ್ರೀಕರೋತಿ, ಯೂಪಂ ಅಷ್ಟಾಶ್ರೀಕರೋತಿ ಅಂದರೆ ಅದಕ್ಕೆ 8 ಕೋನ ಬರುವ ಹಾಗೆ ಅದನ್ನು ಸರಿಯಾಗಿ ಕತ್ತರಿಸಬೇಕು. ಅದು ಅಷ್ಟಕೋನದ ಒಂದು ಕಂಬ. ಆ ಒಂದೊಂದು ಕೋನದಲ್ಲೂ ಕೂಡ ಅದನ್ನು ಸಿಕ್ಕಾಬಟ್ಟೆ ನೈಸ್ ಮಾಡಿರಬೇಕು. ಅದಕ್ಕೆ ಗೀಸುಳಿ ಹಾಕಿ ಶುದ್ಧ ಅದನ್ನು ಒತ್ತಿ ಸ್ವಚ್ಛ, ಸಂಸ್ಕೃತದಲ್ಲಿ ಸ್ವಚ್ಛ ಅಂತಾರೆ. ಸ್ವಚ್ಛ ಅಂದರೆ ಏನು ಅಂದರೆ ಅದರಲ್ಲಿ ಚೂರೇ ಚೂರು ಗೀರಿರಬಾರ್ದು, ಅಷ್ಟು ನೈಸ್ ಮಾಡಬೇಕು. ಎಷ್ಟು ನೈಸ್ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಹೀಗೆ ಅದನ್ನು ಹಿಡಿದು ಮುಖ ನೋಡಿದರೆ ಮುಖ ಕಾಣಿಸಬೇಕು, ಅಷ್ಟು ಸ್ವಚ್ಛವಾಗಿಸಬೇಕು ಅದನ್ನು. ಆ ರೀತಿ ಖದಿರದಿಂದ ಸ್ವಚ್ಛವಾದಂತಹ ಒಂದು ಯೂಪವನ್ನು ನಿರ್ಮಾಣ ಮಾಡಬೇಕು. ಆ ಯೂಪವನ್ನು ನಿರ್ಮಾಣ ಮಾಡಿದ ಮೇಲೆ
ಅದಕ್ಕೆ ಗೋಘೃತ, ಗೋಘೃತದಲ್ಲಿ ಸರ್ಪಿ, ಆ ಸರ್ಪಿಯಿಂದ ಅದಕ್ಕೆ ಲೇಪನ ಮಾಡಬೇಕು. ಗೋಘೃತ ಅಂತೇಳಿದ್ರೇನು? ಹಸುವಿನ ಬೆಣ್ಣೆಯನ್ನು ನಿಷ್ಪಾದನೆ ಮಾಡಿ ಬೆಣ್ಣೆಯನ್ನು ಕಾಸಿದ್ದು ಅದು ಗೋಘೃತ. ಆದರೆ ಕಾಸಿದ್ದನ್ನು ನಾವು ಬಿಸಿ ಬಿಸಿ ಇಟ್ಟರೆ ಅದನ್ನು ಘೃತ ಅಂತ ಕರೆಯೋಲ್ಲ. ಮತ್ತು ಅದನ್ನು ಒಂದು ಪಾತ್ರೆಗೆ ಹಾಕಿ ಇಡಬೇಕು. ಪಾತ್ರೆಗೆ ಹಾಕಿ 3 ಗಂಟೆಯಷ್ಟು ಹೊತ್ತು ಅದು ತಂಪಾಗಬೇಕು. 3 ಗಂಟೆಯ ಹೊತ್ತು ತಂಪಾದಾಗ ಏನಾಗ್ತದೆ ಅಂತೇಳಿದರೆ ಅಡಿಯಲ್ಲಿ ಗಟ್ಟಿ ಗಟ್ಟಿ ಕೂತುಕೊಳ್ತದೆ, ಮೇಲ್ಭಾಗದಲ್ಲಿ ಒಂದಿಷ್ಟು ಭಾಗ ಮಾತ್ರ ನೀರು ಕೂತುಕೊಳ್ತದೆ. ಆ ನೀರಿನ ಮೇಲ್ಭಾಗದಲ್ಲಿ ಒಂದು ರೀತಿಯ ಕೆನೆ ಬರ್ತದೆ. ಇದು ಗೋಘೃತದ ಸ್ಥಿತಿ. ಅದರಲ್ಲಿ ಅಡಿಯಲ್ಲಿ ಅರಿಶಿಣ ಬಣ್ಣದ ಗಟ್ಟಿ ಗಟ್ಟಿ ಭಾಗ ಉಂಟಲ್ಲ, ಅದನ್ನು ಘೃತ ಅಂತ ಕರೀತಾರೆ. ಸ್ವಲ್ಪ ಮೇಲ್ಭಾಗದಲ್ಲಿ ನೀರಾಗಿಯೇ ಉಳ್ಕೊಂಡಿರ್ತದಲ್ಲ, ಅದನ್ನು ಸರ್ಪಿ, ಸರ್ಪತೆ ಇತಿ ಸರ್ಪಿಹಿ, ಅದು ಅಲ್ಗಾಡ್ತಾ ಇರ್ತದೆ, ಅದರಿಂದ ಅದಕ್ಕೆ ಸರ್ಪಿ ಅಂತ ಕರೀತಾರೆ. ಸರ್ಪಿಯ ಗುಣಧರ್ಮ ಬೇರೆ, ಘೃತದ ಗುಣಧರ್ಮ ಬೇರೆ. ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸರ್ಪಿ ಇರುವುದೇ ಇಲ್ಲ. ಅದು ತೆಂಗಿನೆಣ್ಣೆ ಫ್ರಿಜ್ಜಲ್ಲಿಟ್ಟರೂ ಸರ್ಪಿ ಇರುವುದೇ ಇಲ್ಲ. ತುಪ್ಪ ಸಮಶೀತೋಷ್ಣವಾದ ಸ್ಥಿತಿಯಲ್ಲಿ ಒಂದಿಷ್ಟು ಭಾಗ ಮಾತ್ರ ಗಟ್ಟಿಯಾಗ್ತದೆ, ಒಂದಿಷ್ಟು ಭಾಗ ನೀರಾಗಿ ಉಳಿಯುತ್ತಲ್ವ, ಆ ನೀರಾಗಿ ಉಳಿಯುವಂತಹ ಭಾಗವನ್ನು ಸರ್ಪಿಸ್ ಅಂತ ಕರೀತಾರೆ. ಈ ಸರ್ಪಿಸ್ಸಿನಿಂದ ಇದನ್ನು ಲೇಪನ ಮಾಡಬೇಕು. ಯಾಕಂದರೆ ನೀವು ಘೃತದಿಂದ ಲೇಪನ ಮಾಡಿದರೆ ಅದು ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗ್ತದೆ, ಅದರದ್ದು ಪವರ್ ಹೋಗ್ತದೆ, ಚೆನ್ನಾಗಿರೋದಿಲ್ಲ. ಸರ್ಪಿಸ್ಸಿನಿಂದ ಲೇಪನ ಮಾಡಬೇಕು. ಸರ್ಪಿಸ್ಸಿನಿಂದ ಲೇಪನ ಮಾಡಿ ಆ ಸ್ತಂಭವನ್ನು ಆ ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರಬೇಕು. ಮಾಡಿ ಆದ ಮೇಲೆ ಈ ಗಾರ್ಹಪತ್ಯಾಗ್ನಿಯಲ್ಲೂ ದಕ್ಷಿಣಾಗ್ನಿಯಲ್ಲೂ ಆಹುತಿ ಕೊಡಲಿಕ್ಕೆ ಉಂಟು. ಒಂದರಲ್ಲಿ ಯಜಮಾನ, ಒಂದರಲ್ಲಿ ಹೋತೃ, ಅಧ್ವರ್ಯು ಮತ್ತು ಯಜಮಾನ ಆಹುತಿ ಕೊಡಬೇಕು. ಆ ಘೃತದಿಂದ ಆಹುತಿಯನ್ನು ಕೊಡ್ತಾ ಇದ್ದರೆ ಅಗ್ನಿ ಅಲ್ಲಿಂದ ಎದ್ದು ಬರ್ತದೆ, ಮೇಲೆ ಏಳ್ತದೆ. ಮೇಲೆ ಎದ್ದಾಗ ಈ ಮಧ್ಯದಲ್ಲಿದ್ದಂತಹ ಏನು ಯೂಪ ಇದೆ ಅದು ಫಳ 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 ಹೊಳೆಯುತ್ತೆ. ಯಾಕಂದರೆ ಈ ಕಡೆಯಿಂದಲೂ ಬೆಂಕಿ, ಆ ಕಡೆಯಿಂದಲೂ ಬೆಂಕಿ. ಮೊದಲೇ ಅದು ಕನ್ನಡಿಯ ಹಾಗೆ ಸ್ವಚ್ಛವಾಗಿರತಕ್ಕಂಥದ್ದು. ಅದರಲ್ಲಿ ತುಪ್ಪ ಬೇರೆ ಹಚ್ಚಿದ್ದೇವೆ. ಆವಾಗ ಅದಕ್ಕೆ ಬೆಂಕಿಯ ಪ್ರಕಾಶ ಅದರ ಮೇಲೆ ಬಿದ್ದಾಗ ಅದು ಫಳಫಳ ಹೊಳೆಯುತ್ತೆ. ಆ ಹೊಳೆದಾಗ ವೇದ ಏನು ಹೇಳ್ತದೆ ಗೊತ್ತೋ? ಆದಿತ್ಯೋ ಯೂಪ ಅಂತ ಒಂದು ಮಾತು ಹೇಳ್ತದೆ. ಆ ಯೂಪ ಅದು ಆದಿತ್ಯನೇ, ಅದು ಸೂರ್ಯ ಅಂತ ಹೇಳ್ತದೆ. ಈಗ ನಾವು ವೇದಕ್ಕೇನು ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಆ ಯೂಪ ಅಂದರೆ ಸೂರ್ಯನೇ ಅಂತ ಅರ್ಥ ಮಾಡುವುದಾ? ಸೂರ್ಯನೇ ಹೌದಾದರೆ ಆಕಾಶದಲ್ಲಿ ಸೂರ್ಯ ಇಲ್ಲ ಅಂತ ಆಗಬೇಕು, ಅಥವಾ ಈ ಪ್ರಪಂಚದಲ್ಲಿ ಎರಡು ಸೂರ್ಯ ಅಂತ ಆಗಬೇಕು. ಎಷ್ಟು ಯೂಪ ಉಂಟು ಅಷ್ಟು ಸೂರ್ಯ ಅಂತ ಆಗಬೇಕು. ಇದೆಲ್ಲ ಏನು ಎಡವಟ್ಟು. ಅದಕ್ಕೇನು ಅರ್ಥ ಮಾಡ್ತೇವೆ ನಾವು? ಯೂಪವು ಸೂರ್ಯನ ಹಾಗೆ ಹೊಳೆಯುತ್ತೆ ಅಂತ ಅರ್ಥ, ಹೊರತು ಯೂಪವೇ ಸೂರ್ಯ ಅಂತ ಅರ್ಥ ಅಲ್ಲ. ಈಗ ನಾವೇನು ಮಾಡಿದ್ದೀವಿ? ಇದು ಯಾಕೆ ಹೀಗೆ ಅರ್ಥ ಮಾಡಿದ್ದೀವಿ? ವೇದ ನಿಜವಾಗಿ ಹೇಳಿದ್ದು ಆದಿತ್ಯೋ ಯೂಪ, ಯೂಪವು ಆದಿತ್ಯನೇ ಅಂತ ಹೇಳಿದೆ. ಆ ವೇದ ಹೇಳಿದ ಅರ್ಥವನ್ನು ನಾವು ಬಿಟ್ಟದ್ದು ಯಾಕೆಂದರೆ ಪ್ರತ್ಯಕ್ಷದ ವಿರೋಧ ಇರುವುದರಿಂದ. ಪ್ರತ್ಯಕ್ಷ ಹೇಳ್ತದೆ ಯೂಪ ಆದಿತ್ಯನಲ್ಲ ಅಂತ, ವೇದ ಹೇಳ್ತದೆ ಯೂಪ ಆದಿತ್ಯ. ಆವಾಗ ವೇದ ಅದು ಸಿಂಹೋದೇವದತ್ತ ಅಂತ ಹೇಳಿದ ಹಾಗೆ ಹೇಳಿತ್ತು. ಅವನು ಸಿಂಹ ಅಂತ ಹೇಳಿದರೆ ಏನರ್ಥ? ಅವನು ಕ್ರೂರಿ, ಅವನು ಗಾಂಭೀರ್ಯಶಾಲಿ, ಅವನು ಹೇಳಿದ್ದೇ ಅವನಿಗೆ ನಡೆಯಬೇಕು, ಇಷ್ಟು ಅರ್ಥದಲ್ಲಿ ಅವನು ಸಿಂಹ ಅಂತೇವೆ ಹೊರತು ಅವನಿಗೆ ಸಿಂಹದ ಹಾಗೆ 2 ಕೋರೆ ದಾಡೆ ಉಂಟು, ಸಿಂಹದ ಹಾಗೆ ಎಲ್ಲ ಕೇಸರ ಉಂಟು, ಹೀಗೇನು ಅರ್ಥ ಮಾಡುವುದಿಲ್ವಲ್ಲ. ಆದರೆ ಅವನು ಸಿಂಹ ಅನ್ನುವುದಕ್ಕೆ ಸಿಂಹದಂತೆ ಎಂಬ ಅರ್ಥ ಹೇಗೋ ಹಾಗೆ ಆದಿತ್ಯೋ ಯೂಪ ಅನ್ನುವುದಕ್ಕೆ ಯೂಪವು ಆದಿತ್ಯನಂತೆ ಅಂತ ಅರ್ಥವೇ ಹೊರತು ಆದಿತ್ಯನೇ ಅಂತ ಅರ್ಥ ಅಲ್ಲ. ಈ ಅರ್ಥವನ್ನು ಹೇಳುವುದು ಯಾಕೆಂದರೆ ಪ್ರತ್ಯಕ್ಷದ ವಿರೋಧ ಇರುವುದರಿಂದ. ಹಾಗಾದರೆ ಪ್ರತ್ಯಕ್ಷವೇ ಪ್ರಬಲ, ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ನಾವು ವೇದಕ್ಕೆ ಅರ್ಥವನ್ನು ಮಾಡಬೇಕು. ಎಲ್ಲಿ ಪ್ರತ್ಯಕ್ಷದ ವಿರೋಧ ಬರ್ತದೋ ಅಲ್ಲಿ. ಉಳಿದ ಕಡೆಯಲ್ಲಿ ಪ್ರತ್ಯಕ್ಷ ಹೇಳದೇ ಇದ್ದ ವಿಷಯವನ್ನೇ ವೇದ ಹೇಳುವುದಾದ್ರಿಂದ ಅಲ್ಲಿ ಪ್ರತ್ಯಕ್ಷದ ಮತ್ತು ವೇದದ ಪರಸ್ಪರ ತಾಕಲಾಟಕ್ಕೆ ಅವಕಾಶ ಇಲ್ಲ. ಈಗ ಪ್ರಪಂಚವು ಸತ್ಯ ಅಂತ ಕಣ್ಣಾರೆ ಕಾಣ್ತಾ ಇರುವಾಗ ಒಂದು ವೇದ ಅಕಸ್ಮಾತ್ ನೇಹ ನಾನಾಸ್ತಿ ಕಿಂಚನ ಅಂತ ಹೇಳಿತು ಅಂತಾದರೆ ಆ ಶ್ರುತಿಗೆ ಪ್ರಪಂಚವೆಲ್ಲವೂ ಸುಳ್ಳು ಅಂತ ಅರ್ಥ ಮಾಡುವ ಹಾಗಿಲ್ಲ. ಯಾಕಂದರೆ ಪ್ರತ್ಯಕ್ಷ ಹೇಳ್ತದೆ ಪ್ರಪಂಚ ಸತ್ಯ ಅಂತ. ಈ ಪ್ರಪಂಚ ಸತ್ಯತ್ವವನ್ನು ಹೇಳುವ ಪ್ರತ್ಯಕ್ಷಕ್ಕೆ ಅನುಗುಣವಾಗಿಯೇ ನೇಹ ನಾನಾಸ್ತಿ ಕಿಂಚನ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮೊದಲಾದ ವೇದಗಳಿಗೆ ಅರ್ಥ ಮಾಡಬೇಕೇ ಹೊರತು ವೇದ ಹಾಗೆ ಹೇಳಿತು ಅಂತೇಳಿ ಪ್ರತ್ಯಕ್ಷಕ್ಕೆ ಬೇರೆ ಅರ್ಥ ಮಾಡುವುದಕ್ಕೆ ಅವಕಾಶ ಇಲ್ಲ. ಇದು ವೇದದ ಸ್ಥಿತಿ. ಆದ್ದರಿಂದಾಗಿ ಯತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯ ಅಸೌ ಅನುವಿಂದತೆ. ಅಸೌ ಅಂದರೆ ಈ ಪುರುಷ ಪ್ರತ್ಯಕ್ಷ ಮತ್ತು ಅನುಮಾನದ ಮೂಲಕ ಶ್ರೇಯಸ್ಸನ್ನು ಹೊಂದುತ್ತಾನೆ. ಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷವನ್ನು ಅನುಸರಿಸಿದ ಮಾನ ಅಂದರೆ ವೇದ, ಪ್ರತ್ಯಕ್ಷಾನುಮಾನ ಅಂದರೆ ವೇದ, ಇವುಗಳ ಮೂಲಕ ಶ್ರೇಯಸ್ಸನ್ನು ತಿಳ್ಕೊಳ್ತಾನೆ. ಯಾಗದ ಮೂಲಕ ಸ್ವರ್ಗ ಪ್ರಾಪ್ತಿ ಇದೆ ಅನ್ನುವುದನ್ನು ಅನುಮಾನದಿಂದ ತಿಳ್ಕೊಳ್ತಾನೆ, ಅರ್ಥಾತ್ ವೇದದಿಂದ ತಿಳ್ಕೊಳ್ತಾನೆ. ಧರ್ಮಾಚರಣೆ ಮಾಡುವಂಥದ್ದು ಮನುಷ್ಯನಿಗೆ ನಿಶ್ರೇಯಸವನ್ನು ಕೊಡುತ್ತೆ ಅನ್ನುವುದನ್ನು ಆತ ಅನುಮಾನದ ಮೂಲಕ ತಿಳ್ಕೊಳ್ತಾನೆ. ಇನ್ನೆಷ್ಟೋ ವಿಷಯಗಳನ್ನು
ಆತ ಅನುಮಾನದ ಮೂಲಕ ಅಂದರೆ ಯುಕ್ತಿಯ ಮೂಲಕವೂ ತಿಳ್ಕೊಳ್ತಾನೆ. ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಲೋಕದಲ್ಲಿ ಯಾವತ್ತೂ ಕೂಡ ದುರ್ಭಿಕ್ಷೆ ಉಂಟಾಗುವುದಿಲ್ಲ, ಊರೆಲ್ಲ ಹಾಳಾಯಿತು ಅಂತ ಹೇಳಿದರೆ ಸರಿಯಾಗಿ ಮಳೆ ಬೀಳುವುದಿಲ್ಲ. ಈ ವಿಷಯಗಳನ್ನೆಲ್ಲ ಆತ ವೇದದಿಂದ ತಿಳ್ಕೊಳ್ಳುವುದಿಲ್ಲ, ಯುಕ್ತಿಯ ಮೂಲಕ ಅನೇಕ ಬಾರಿ ತಾನು ಕಂಡದ್ದನ್ನಿಟ್ಟುಕೊಂಡು ತಿಳ್ಕೊಳ್ತಾನೆ. ಹೀಗೆ ಪ್ರಪಂಚದಲ್ಲಿ ಮನುಷ್ಯ ಯಾವುದು ಶ್ರೇಯಸ್ಸು ಯಾವುದು ಅಶ್ರೇಯಸ್ಸು ಅನ್ನುವುದನ್ನು ಕೆಲವನ್ನು ಕೃಷ್ಯಾದಿ ವಿಷಯದಲ್ಲಿ ಅಥವಾ ಆಯುರ್ವೇದದ ಔಷಧವೇ ಮೊದಲಾದ ವಿಷಯಗಳಲ್ಲಿ ಪ್ರತ್ಯಕ್ಷದಿಂದ ತಿಳ್ಕೊಂಡ್ರೆ, ಮತ್ತೆ ಕೆಲವು ಕಡೆ ವೇದಗಳಿಂದ ತಿಳ್ಕೊಳ್ತಾನೆ, ಕೆಲವೊಂದು ಕಡೆ ತಾನು ಕಂಡಂತಹ ಅನ್ವಯ ವ್ಯತಿರೇಕಗಳಿಂದ ಪರಸ್ಪರ ಸಾಹಚರ್ಯಗಳಿಂದ ಯಾವುದು ಯಾವುದಕ್ಕೆ ಶ್ರೇಯಸ್ಸಿಗೆ ಕಾರಣವೋ ಅಥವಾ ಅಯಶಸ್ಸಿಗೆ ಕಾರಣವೋ ಅನ್ನುವುದನ್ನು ತಿಳ್ಕೊಳ್ತಾನೆ. ಈ ರೀತಿ ತಿಳ್ಕೊಳ್ತಕ್ಕಂಥದ್ದು ಯಾರು? ಪ್ರಾಣಿಗಳಲ್ಲ, ಮನುಷ್ಯ. ದೇವರು ಹೇಳ್ತಾರೆ, ನನಗೆ ಈ ಮನುಷ್ಯನ ಶರೀರ ಅಂದರೆ ಭಾರಿ ಇಷ್ಟ ಅಂತೆ. ಪುರುಷತ್ವೇಚ ಮಾಂ ಧೀರಾಃ ಸಾಂಖ್ಯ ಯೋಗ ವಿಶಾರದಾಃ ಆವಿಸ್ತಾರಂ ಪ್ರಪಶ್ಯಂತಿ ಸರ್ವಶಕ್ತ್ಯುಪಬೃಂಹಿತಂ ಏಕ ದ್ವಿತ್ರಿ ಚತುಷ್ಪಾದಃ ಬಹುಪಾದಸ್ತಥಾ ಪದಃ ಬಹ್ವ್ಯಃ ಸಂತಿ ಪುರಃಸೃಷ್ಟಾಃ ತಾಸಾಂ ಮೇ ಪೌರುಷಿ ಪ್ರಿಯಾ. ಈ ಪುರುಷ ಶರೀರದ ಮೂಲಕ ಮನುಷ್ಯ ಎಷ್ಟು ತತ್ವಜ್ಞಾನಿ ಆಗ್ತಾನೋ ಅಷ್ಟು ತತ್ವದ ಜ್ಞಾನ ಅವನಿಗೆ ಬೇರೆ ಶರೀರಗಳಲ್ಲಿ ಆಗುವುದಿಲ್ಲ. ಲೋಕದಲ್ಲಿ ಕಾಲೇ ಇಲ್ಲದೆ ಇದ್ದ ಪ್ರಾಣಿಗಳುಂಟು, ಎರಡು ಕಾಲುಗಳುಳ್ಳ ಪ್ರಾಣಿಗಳುಂಟು. ಒಂದು ಕಾಲಿನ ಪ್ರಾಣಿಯನ್ನು ಹೇಳಿದ್ದಾರೆ, ಅದು ಯಾವುದು ನನಗೆ ಗೊತ್ತಾಗಲಿಲ್ಲ, ನಿಮಗೆ ಯಾವುದಾದ್ರು ಸಿಕ್ಕಿದ್ರೆ ಹೇಳಿ. ಒಂದು ಕಾಲಿನ ಪ್ರಾಣಿ ಉಂಟು, ಬಹುಶಃ ಮನುಷ್ಯನೇ ಇರ್ಬೋದು. ಕೆಲವು ಸಲ ಮನುಷ್ಯ ಏಕಪಾದ ಆಗ್ತಾನೆ. ಅಂತೂ ಏಕಪಾದ ಪ್ರಾಣಿ ಅಂತಿದೆ. ಎರಡು ಪಾದದ ಪ್ರಾಣಿ ಬಹಳಷ್ಟು ನಮಗೆ ಗೊತ್ತಿದ್ದದಿದೆ. ತ್ರಿಪಾತ್ ಅಂತಿದೆ, ಮೂರು ಪಾದದ ಪ್ರಾಣಿಗಳು ಅಂತಿದ್ದಾರೆ. ಏಕ ದ್ವಿತ್ರಿ ಚತುಷ್ಪಾದ. ಇದರಲ್ಲಿ ಮೂರು ಪಾದದ್ದು ಆಟೋ ರಿಕ್ಷಾದ ಹಾಗೆ ಯಾವುದು ನಮ್ಗೆ ಕಾಣಿಸ್ತಾ ಇಲ್ಲ ಲೋಕದಲ್ಲಿ. ಮೂರು ಪಾದದ ಪ್ರಾಣಿಗಳು ಕೂಡ ಇದೆ ಅಂತೆ. ಯಾವುದೋ ಬ್ಯಾಕ್ಟೀರಿಯಾವೋ ಮತ್ತೋ ಅಂಥದ್ರಲ್ಲಿ ಯಾವುದೋ ಇರ್ತದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ವ್ಯಾಖ್ಯಾನಕಾರರು ಕೂಡ ಬಿಡಿಸಿ ಹೇಳಲಿಲ್ಲ, ನಮಗೆಲ್ಲ ಅಧಿಕ ಪ್ರಸಂಗ ಯಾಕೆ ಅಂತ ಅವ್ರು ಹೇಳಲಿಲ್ಲ. ಅಂತೂ ಏಕಪಾದದ ಪ್ರಾಣಿ ಇದೆ, ಎರಡು ಪಾದದ ಪ್ರಾಣಿ ಇದೆ, ಮೂರು ಪಾದದ ಪ್ರಾಣಿ ಇದೆ, ಜೊತೆಗೆ ಚತುಷ್ಪಾದದ ಪ್ರಾಣಿಗಳು ಕೂಡ ಇದ್ದಾರೆ. ನಾಲ್ಕು ಪಾದದ ಪ್ರಾಣಿಗಳು ಬಹಳ ಪ್ರಸಿದ್ಧ. ಇದರ ಮೇಲೆಯೂ ಕೂಡ ಬಹುಪಾದ, ಆಮೇಲೆ 6 ಪಾದ ಷಡ್ಪದಿ ಅಂತುಂಟು, ಅದು ನಮ್ಗೆ ಕಾಣಿಸುತ್ತೆ. ಅಂಥ ಷಡ್ಪದಿ ಪ್ರಾಣಿಗಳು, ಭ್ರಮರ ಷಡ್ಪದಿ ಅಂಥದ್ದು ಕಾಣಿಸುತ್ತೆ. ಆಮೇಲೆ ಅಷ್ಟಾಪದಿ ಅಂತಿದೆ, ಅಷ್ಟಾಪದಿ, ನವಾಪದಿ, ಬುಬು, ವಿಷಿ ಇಂಥ 8 ಪಾದದ ಒಂದು ಹಿಂದೆ ಎಲ್ಲ ಇತ್ತಂತೆ ಅಂಥದ್ದು ಕೂಡ. ಸಿಂಹವನ್ನು ನುಗ್ಗತಕ್ಕಂತಹ ಒಂದು ಶರಭ ಅಂತ ಹೇಳ್ತಕ್ಕಂತಹ 8 ಕಾಲಿನ ಪ್ರಾಣಿ ಹಿಂದೆ ಇತ್ತು ಅಂತ, ಅದರ ಅಸ್ಥಿಪಂಜರ ಉಂಟು ಅಂತ ಎಲ್ಲೋ ಹೇಳ್ತಾರೆ. ಒಟ್ಟಿನಲ್ಲಿ ಅಂಥದ್ದೆಲ್ಲ ಇದೆ. 8 ಪಾದದ ಪ್ರಾಣಿ ಅಂತಿದೆ. ಆಮೇಲೆ ಸಿಕ್ಕಾಬಟ್ಟೆ ಪಾದಗಳುಳ್ಳ ಪ್ರಾಣಿಗಳು ಅಂತಿದ್ದಾರೆ, ಅದನ್ನು ಶತಪದಿಗಳು ಅಂತ ಕರೀತಾರೆ. ಸಹಸ್ರಪದಿಗಳು, ಶತ ಅಂದರೆ ಸೆಂಟ್ ಪೇಡ್ ಅಂತ, ಸೆಂಟು ಪಾದಗಳಿಂದ ತುಂಬಿದಂತಹ ಪ್ರಾಣಿಗಳಿದ್ದಾವೆ. ಸಹಸ್ರಪದಿಗಳಿದ್ದಾವೆ, ಬೇರೆ ಬೇರೆ ಥರದ ಪ್ರಾಣಿಗಳು. ಈ ಯಾವುದು ನಾನಾ ರೀತಿಯ ಸಹಸ್ರಪದಿ, ಶತಪದಿ, ಇವತ್ತಿಗೂ ಕಾಣಸಿಗತಕ್ಕಂತಹ ಪ್ರಾಣಿಗಳಿದ್ದಾವಲ್ವ, ಇವೆಲ್ಲ ಪ್ರಾಣಿಗಳಿದ್ದಾವೆ. ಆದರೆ ಆಮೇಲೆ ರೆಕ್ಕೆಯುಳ್ಳಂತಹ ಪ್ರಾಣಿಗಳು ಅಂತಿದ್ದಾವೆ, ರೆಕ್ಕೆ ಇಲ್ಲದ ಪ್ರಾಣಿಗಳು ಅಂತಿದ್ದಾವೆ, ನೀರಿನಲ್ಲಿ ಸಂಚರಿಸುವವುಗಳಿದ್ದಾವೆ, ನೀರು ಮತ್ತು ನೆಲ ಎರಡರಲ್ಲೂ ಸಂಚಾರ ಮಾಡತಕ್ಕಂಥ ಮೊಸಳೆ ಮೊದಲಾದಂತಹ ಪ್ರಾಣಿಗಳಿದ್ದಾವೆ. ನಾನಾ ಥರದ ಪ್ರಾಣಿಗಳಿದ್ದಾವೆ. ಆದರೆ ಇವೆಲ್ಲ ಪ್ರಾಣಿಗಳಲ್ಲೂ ನನಗೆ ಪೌರುಷಿ ಪ್ರಿಯ. ಈ ಮಾನವ ಶರೀರ ಅನ್ನೋದೇನಿದೆ ಅದು ನನಗೆ ಬಹಳ ಪ್ರಿಯ. ಯಾಕೆ ಅಂದರೆ ಈ ಮಾನವ ಶರೀರದಲ್ಲಿ ಮಾತ್ರ ಸಾಂಖ್ಯಯೋಗ ವಿಚಕ್ಷಣರಾಗಿ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ. ಬೇರೆ ಎಲ್ಲೂ ಕೂಡ ಸಾಂಖ್ಯಯೋಗದ ವಿಚಾರ ಇಲ್ಲ. ಸಾಂಖ್ಯ ಅಂದರೆ ಜ್ಞಾನಯೋಗ, ಯೋಗ ಅಂದರೆ ಕರ್ಮಯೋಗ. ಸಾಂಖ್ಯ ಅಂದರೆ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ. ಭಗವತ್ ತತ್ವಜ್ಞಾನದ ರೀತಿಯಲ್ಲಿ ಸಾಗುವ ಸಾಧನೆ ಅಂದರೆ ಧ್ಯಾನ, ಪ್ರಾಣಾಯಾಮ, ಇವೆಲ್ಲವೂ ಕೂಡ ಸಾಂಖ್ಯದಲ್ಲಿ ಸೇರ್ತದೆ. ಯೋಗ ಅಂತ ಹೇಳಿದಾಗ ಕರ್ಮಯೋಗ, ಯಜ್ಞ, ಯಾಗ, ದೇವರ ಪೂಜೆ, ಶಾಲಗ್ರಾಮ ಅರ್ಚನೆ, ತೀರ್ಥಯಾತ್ರೆ, ಇವೆಲ್ಲವೂ ಯೋಗದಲ್ಲಿ ಸೇರ್ತದೆ. ಹೀಗೆ ಯೋಗ ಮತ್ತು ಸಾಂಖ್ಯ ಇವೆರಡರಲ್ಲೂ ವಿಚಕ್ಷಣರಾಗತಕ್ಕಂಥವರು ಯಾವ ಶರೀರದಲ್ಲಿ ಅಂದರೆ ಮಾನವ ಶರೀರದಲ್ಲಿ. ಪ್ರಾಣಿಗಳು ಕ್ಷೇತ್ರಯಾತ್ರೆ ಮಾಡುವುದು, ಯಜ್ಞಯಾಗಗಳನ್ನು ಮಾಡುವುದು ಇತ್ಯಾದಿ ಪ್ರಕ್ರಿಯೆಗಳು ಅವುಗಳಲ್ಲಿ ಸುತರಾಮಿಲ್ಲ. ಆಮೇಲೆ ಉಪವಾಸ ಮಾಡುವುದು, ಭೀಷ್ಮ ಪಂಚಕ, ಧಾರಣ ಪಾರಣ ವ್ರತ, ಅಲವಣ ವ್ರತ ಇಂಥದ್ದನ್ನೆಲ್ಲ ಪ್ರಾಣಿಗಳು ನಡೆಸುವುದಿಲ್ಲ. ಅದು ಮನುಷ್ಯನಿಗೆ ಮಾತ್ರ ಸೀಮಿತವಾದದ್ದು. ಯೋಗದಲ್ಲಿ ಇವರೇ ಇರುವುದು. ಆಮೇಲೆ ಸಾಂಖ್ಯ ಅಂತ ಹೇಳಿದರೆ ದೇವರ ಬಗ್ಗೆ ತಿಳ್ಕೊಳ್ಳೋದು, ಶಾಸ್ತ್ರಾಧ್ಯಯನ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವುದು,
ಕೀರ್ತನೆಗಳನ್ನು ಮಾಡುವುದು, ಕೀರ್ತನೆಗಳನ್ನು ದೇವರ ಮುಂದೆ ಹಾಡುವುದು, ನಾಮಸ್ಮರಣೆ ಮಾಡುವುದು, ಇವೆಲ್ಲವೂ ಕೂಡ ಸಾಂಖ್ಯದಲ್ಲಿ ಸೇರ್ತದೆ. ಇದು ಕೂಡ ಮನುಷ್ಯನ ಶರೀರದಲ್ಲಿ ಮಾತ್ರ ಆಗುವುದು. ಆದ್ದರಿಂದ ಸಾಂಖ್ಯಯೋಗ ವಿಶಾರದರಾಗಿರ್ತಕ್ಕಂಥವರು ಮನುಷ್ಯರು. ಅಂತಹ ಮನುಷ್ಯರ ಶರೀರದಲ್ಲಿರ್ತಕ್ಕಂಥ ಚೇತನ ನನಗೆ ಅತ್ಯಂತ ಪ್ರಿಯ. ಇಲ್ಲಿ ಗಮನಿಸಬೇಕಾದ್ದು, ದೇವರು ಹೇಳುವುದು ನನಗೆ ಮನುಷ್ಯ ಶರೀರದಲ್ಲಿರುವವರು ಪ್ರಿಯರು ಅಂತ ಹೇಳುವುದೇ ಹೊರತು ಮನುಷ್ಯ ಪ್ರಿಯ ಅಂತ ಹೇಳುವುದಿಲ್ಲ. ಯಾಕಂದರೆ ಮನುಷ್ಯನ ಶರೀರದಲ್ಲಿ ಯಾರು ಬೇಕಾದರೂ ಇರ್ಬೋದು. ಪ್ರಾಣಿ ಚೇತನವೂ ಕೂಡ ಮನುಷ್ಯನ ಶರೀರವನ್ನು ಪಡೆದು ಸಾಧನೆಯನ್ನು ಮಾಡ್ಬೋದು. ಅದನ್ನು ಮನುಷ್ಯನ ಶರೀರದಲ್ಲಿರುವ ಚೇತನವೂ ಪ್ರಿಯ ಅಂತ ಹೇಳುವುದು. ಯಾಕಂದರೆ ಮನುಷ್ಯನ ಶರೀರದ ಮೂಲಕ ಒಂದು ಚೇತನ ಎಷ್ಟು ಸಾಧನೆಯನ್ನು ಮಾಡೀತೋ ಅಷ್ಟು ಸಾಧನೆಯನ್ನು ಬೇರೆ ಶರೀರದಲ್ಲಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಬೇರೆ ಶರೀರದಲ್ಲಿ ಸಾಧನೆಯೇ ಇಲ್ಲ ಅಂತಿಲ್ಲ. ಹಿಂದೆ 3ನೇ ಸ್ಕಂದದಲ್ಲಿ ಬಂದಿತ್ತು. ವೃಕ್ಷ ಶರೀರದಲ್ಲೂ ಸಾಧನೆ ಉಂಟು. ಒಂದು ಅಶ್ವತ್ಥ ಮರವಾಗಿ ಹುಟ್ಟಿದರೆ ಆ ಅಶ್ವತ್ಥ ಮರ ಯಜ್ಞದಲ್ಲೇ ಉಪಯೋಗವಾಯಿತು ಅಂತಾದರೆ ಆ ಅಶ್ವತ್ಥ ಮರದಲ್ಲಿರುವ ಚೇತನಕ್ಕೂ ಕೂಡ ಸಾಧನೆ ಉಂಟು, ಪುಣ್ಯ ಪ್ರಾಪ್ತಿ ಉಂಟು. ಹಾಗೆ ಪ್ರಾಣಿಗಳಲ್ಲಿ ಹಸು, ಆ ಹಸುವಿನಲ್ಲಿ ಕರೆದ ಹಾಲು ದಿನನಿತ್ಯ ದೇವರ ಅಭಿಷೇಕಕ್ಕೆ ಹೋಗ್ತದೆ ಅಂತಾದರೆ ಆ ಹಸುವಿಗೂ ಕೂಡ ಪುಣ್ಯ ಪ್ರಾಪ್ತಿ ಉಂಟು. ಅಂದರೆ ಪ್ರಾಣಿಗಳಲ್ಲೂ ಕೂಡ ಕೆಲವೊಂದು ಸಂದರ್ಭ ವಿಶೇಷದಲ್ಲಿ ಪುಣ್ಯ ಸಂಪಾದನೆ ಅಥವಾ ಪಾಪ ಸಂಪಾದನೆ ಅನ್ನುವುದು ಅದರಲ್ಲಿ ನಡೆಯುತ್ತೆ, ಇಲ್ಲವೇ ಇಲ್ಲ ಅಂತಿಲ್ಲ. ಆದರೆ ಮಾನವ ಶರೀರದಲ್ಲಿ ಹೇಗೆ ಆಗ್ತದೆ ಆ ರೀತಿಯಲ್ಲಿ ವಿವೇಕ ಪುರಸ್ಸರವಾಗಿ ಪುಣ್ಯ ಸಂಪಾದನೆ ಇತ್ಯಾದಿಗಳು ಅಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಮಾನುಷಿ ಪೌರುಷಿ ಮೇ ಪ್ರಿಯ, ನನಗೆ ಪ್ರಿಯವಾದ ಶರೀರ ಅಂತ ಹೇಳಿದರೆ ಮಾನುಷ ಶರೀರ. ಬರೀ ದೇವರಿಗೆ ಮಾತ್ರ ಮಾನುಷ ಶರೀರ ಪ್ರಿಯವಾದದ್ದಲ್ಲ, ದೇವತೆಗಳಿಗೆಲ್ಲ ಈ ಮಾನುಷ ಶರೀರ ಪ್ರಿಯ. ಯಾಕಂದರೆ ಒಂದು ಬಾರಿ ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮನ ಹತ್ರ ಬಂದು ನಮಗೊಂದು ಮನೆ ಬೇಕು ಅಂತ ಕೇಳಿದರು. ಆವಾಗ ಚತುರ್ಮುಖ ಬ್ರಹ್ಮ ಒಂದು ಕುದುರೆಯನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಈ ದೇವತೆಗಳು ಕುದುರೆಯ ಶರೀರವನ್ನು ನೋಡ್ತಾರೆ. ನೋಡಿ ಈ ಮನೆ ಇಷ್ಟ ಆಗಲಿಲ್ಲ ಅವರಿಗೆ, ನಿಜವಾಗಿ ಅವರಿಗೆ ಅದರಲ್ಲಿ ಪ್ರವೇಶ ಮಾಡಬೇಕು ಅಂತ ಅನಿಸಲೇ ಇಲ್ಲ. ಆದರೆ ಚತುರ್ಮುಖನ ಮುಂದೆ ಈ ಮನೆ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಕೇಳಿದ್ದೀವ್ರೆ ಮನೆ ಬೇಕು ಅಂತ ಕೇಳಿದ್ದೀವಿ, ನನಗೆ ಚೆನ್ನಾಗಿರುವ ಮನೆ ಬೇಕು ಅಂತ ಇವರೆಲ್ಲ ಕೇಳಲಿಲ್ಲ. ಮನೆ ಕೇಳಿದ್ರು, ಅವನು ಕುದುರೆಯನ್ನು ಕೊಟ್ಟ. ಇದು ಚೆನ್ನಾಗಿಲ್ಲ ಅಂತ ಚತುರ್ಮುಖನ ಹತ್ರ ಹೇಗೆ ಹೇಳುವುದು? ಚತುರ್ಮುಖನ ಹತ್ರ ಹೇಳಿದರು, ಸರಿ ಮನೆ ಸರಿ ಇದೆ, ನಾವು ನಾಳೆಯೋ ನಾಡಿದ್ದೋ ಹೋಗ್ತೇವೆ, ಇದಕ್ಕೆ ಇವತ್ತು ಹೋಗುವುದಿಲ್ಲ ಅಂತ ಸುಮ್ಮನಾದರು. ಚತುರ್ಮುಖನಿಗೆ ಅರ್ಥ ಆಯಿತು ಇವರಿಗೆ ಇದು ಇಷ್ಟವಾಗಲಿಲ್ಲ ಅಂತ. ಅದಕ್ಕೋಸ್ಕರ ಆಮೇಲೆ ಒಂದು ಹಸುವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಆ ಹಸುವಿನಲ್ಲಾದರೂ ಇವರು ಪ್ರವೇಶ ಮಾಡ್ತಾರಾ? ಇಲ್ಲ, ಅದು ಕೂಡ ಅಷ್ಟು ಇಷ್ಟ ಆಗುವುದಿಲ್ಲ ಅವರಿಗೆ. ಆಗ ಚತುರ್ಮುಖ ಬ್ರಹ್ಮ ಮನುಷ್ಯನ ಶರೀರವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಮನುಷ್ಯನ ಶರೀರ ನಿರ್ಮಾಣ ಮಾಡಿದ ಮೇಲೆ ಈ ಚತುರ್ಮುಖನ ಹತ್ರ ಇವರು ಕೇಳುವುದೂ ಇಲ್ಲ, ಪ್ರವೇಶ ಮಾಡುವುದೋ ಬಿಡುವುದೋ ಅಂತ ಕೇಳುವುದೂ ಇಲ್ಲ, ವಾಸ್ತು ಹೋಮವನ್ನು ಮಾಡುವುದಿಲ್ಲ, ಸೀದಾ ಪ್ರವೇಶವೇ. ಅದು ಕೂಡ ಸುಕೃತಂಬತ. ಅಪ್ಪ ಎಂಥ ಪುಣ್ಯ ಮಾಡಿದ್ದೇವೆ ನಾವು ಇಂಥ ಮನೆ ಸಿಗುವುದಕ್ಕೆ ಅಂತ ದೇವತೆಗಳು ಹೇಳಿಕೊಂಡು ಸೀದಾ ಪ್ರವೇಶ ಮಾಡಿದರು ಅಂತ ಐತರೇಯೋಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ. ಅಂದರೆ ಮಾನವ ಶರೀರ ದೇವತೆಗಳಿಗೆ ಎಷ್ಟು ಪ್ರಿಯವಾದದ್ದು. ತತ್ವಾಭಿಮಾನಿ ದೇವತೆಗಳು ಈ ಶರೀರದಲ್ಲಿ ಪ್ರವೇಶ ಮಾಡುವ ಹಾಗೆ ಬೇರೆ ಶರೀರದಲ್ಲಿ ಪ್ರವೇಶ ಮಾಡುವುದಿಲ್ಲ. ಈ ಶರೀರ ದೇವತೆಗಳಿಗೆ ಅಷ್ಟು ಪ್ರಿಯವಾದದ್ದು ಅಂತ ತೋರಿಸುವ ಮಾತು. ಈ ಶರೀರ ದೇವತೆಗಳಿಗೆ ಯಾಕೆ ಪ್ರಿಯವಾಯಿತು? ಬ್ರಹ್ಮನಿಗೆ ಪ್ರಿಯವಾದದ್ರಿಂದ. ಬ್ರಹ್ಮನಿಗೆ ಯಾಕೆ ಪ್ರಿಯವಾಯಿತು? ಪರಬ್ರಹ್ಮನಿಗೆ ಪ್ರಿಯವಾದ್ರಿಂದ. ಆ ಪರಬ್ರಹ್ಮ ಇಲ್ಲಿ ಹೇಳುವುದು ತೇಷಾಮೇ ಪೌರುಷಿ ಪ್ರಿಯ. ಈ ಏಕದ್ವಿತ್ರಿ ಚತುಷ್ಪಾದ ಅಪದ ದ್ವಿಪದ ಚತುಷ್ಪದ ಜೊತೆಗೆ ಸಹಸ್ರಪದ ಅನೇಕ ಪದ ಅಂತ ಇದ್ದಾವಲ್ಲ, ಇವೆಲ್ಲವುಗಳಲ್ಲೂ ಕೂಡ ಮಾನವ ಶರೀರ ಅನ್ನುವುದು ನನಗೆ ಅತ್ಯಂತ ಪ್ರಿಯವಾದದ್ದು. ಆ ಮಾನವ ಶರೀರದಲ್ಲಿ ಮನುಷ್ಯ ಕಾಣುವ ವಿಷಯಗಳಿಂದ ತಾನು ಕಾಣದೇ ಇದ್ದ ವಿಷಯಗಳನ್ನು ತಿಳಿಯುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಅದಕ್ಕೋಸ್ಕರ ನಾನು ಯದು ಮತ್ತು ಅವಧೂತನ ಸಂವಾದವನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿ ಯದು ಮತ್ತು ಅವಧೂತನ ಸಂವಾದವನ್ನು ಶ್ರೀಕೃಷ್ಣ ಪ್ರಾರಂಭ ಮಾಡ್ತಾನೆ. ಆ ಅವಧೂತ ಸಂವಾದವೇ 24 ಗುರುಗಳ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂತಹ ಸಂವಾದ. ಆ ಸಂವಾದವನ್ನು ನಾಳೆ ನಾವು ಪ್ರಾರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣ್ಯೇಭ್ಯಶ್ಚುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಳೆ ಬರ್ತಾ ಹೋಗಿಲ್ಲ ಸರ್. ಓ
ನಾನು ಮಾಡ್ಬೋದು ಅಂತ ಅನಿಸುತ್ತೆ, ಸ್ವಲ್ಪ ವಿಮರ್ಶೆ ಮಾಡಿ ಹೇಳ್ತೇನೆ. ಆಯ್ತು. ಅವಕಾಶ ಇದೆ. ಈ ಶಾಖೆ ಸಾಕು. ಟೈಮ್ ಇದೆ ಹೇಳಿ. ಹೌದು. ಯಾವುದಕ್ಕೂ ಈಗ ಇದ್ರೆ ಸಾಕು. ಹಾಂ ಈಗ ಇದ್ರೆ ಸಾಕು. ಹಾಂ ಶೀಘ್ರಿಯ